ಶ್ರೀಲ ಪ್ರಭುಪಾದ ಕಿ ಜೈ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಸ್ತಿಕಿ. ಮುಖಾಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 2 ಶ್ಲೋಕ ನಂಬರ್ 54. ಅರ್ಜುನ ವಾಚ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತದಿ ಕಿಂ ಪ್ರಭಾಷೇತ. ಸ್ಥಿತದಿ ಕಿಂ ಪ್ರಭಾಷೇತ. ಕಿಂ ಆಶಿತಾ ವ್ರಜೇತ ಕಿಂ. ಅರ್ಜುನ ವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತದಿ ಕಿಂ ಪ್ರಭಾಷೇತ. ಕಿಮಾಶೀತಾ ವ್ರಜೇತ ಕಿಂ. ಅರ್ಜುನ ವಾಚ. ಅರ್ಜುನ ವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತದಿ ಕಿಂ ಪ್ರಭಾಷೇತ. ಕಿಮಾಶೀತಾ ವ್ರಜೇತ ಕಿಂ. ಅರ್ಜುನ ವಾಚ. ಅರ್ಜುನನು ಹೇಳಿದನು ಸ್ಥಿತಪ್ರಜ್ಞಸ್ಯ ಸ್ಥಿರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿರುವನು. ಏನು ಭಾಷೆಯು ಸಮಾಧಿಸ್ತಸ್ಯ ಸಮಾಧಿಯಲ್ಲಿರುವನು. ಕೇಶವ ಕೃಷ್ಣನೇ. ಕೃಷ್ಣ ಪ್ರಜ್ಞೆ ಸಿದ್ಧನಾಗಿರುವನು. ಕಿಂ ಪ್ರಭಾಷಿತ ಮಾತನಾಡುತ್ತಾನೆ. ಹೇಗೆ ಆಶಿತ ಕುಳಿತಿರುತ್ತಾನೆ. ವ್ರಜೇತ ನಡೆಯುತ್ತಾನೆ. ಕಿಂ ಹೇಗೆ. ಅನುವಾದ ಭಾವಾರ್ಥ ಕೊಟ್ಟವರ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳು ಏನು? ಅವನು ಹೇಗೆ ಮಾತನಾಡುತ್ತಾನೆ? ಅವನ ಭಾಷೆ ಯಾವುದು? ಮತ್ತು ಅವನು ಏಕೆ ಕುಳಿತುಕೊಳ್ಳುತ್ತಾನೆ? ಹೇಗೆ ನಡೆಯುತ್ತಾನೆ? ಭಾವಾರ್ಥ: ಪ್ರತಿಯೊಬ್ಬರಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳು ಇರುತ್ತವೆ. ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರ ರೀತಿಯಲ್ಲಿ, ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವವಿರುತ್ತದೆ. ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ರೋಗಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿರುವ ಆತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ. ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು. ಬಹು ಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಆತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು. ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು.
ಮೂರ್ಖನು ಮಾತನಾಡಿದಷ್ಟು ಒತ್ತು ನಿಜವು ಹೊರಬೀಳುವುದಿಲ್ಲವೆಂದು ಹೇಳಿದೆ. ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ, ಆದರೆ ಅವನು ಮಾತನಾಡುತ್ತಲೇ ನಿಜವೂ ಹೊರಬೀಳುತ್ತದೆ. ಕೃಷ್ಣ ಪ್ರಜ್ಞೆಯ ಮನುಷ್ಯನು ತತ್ಕ್ಷಣದ ಲಕ್ಷಣವೇನೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ. ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಅನಂತರ ಸಹಜವಾಗಿ ಬರುತ್ತವೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितं च हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते. तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. हरे कृष्णा 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 हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಸೊ ಈ ಎರಡನೇ ಅಧ್ಯಾಯ ಕೃಷ್ಣ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಎರಡನೇ ಅಧ್ಯಾಯದಿಂದ ಏಳನೇ ಶ್ಲೋಕದವರೆಗೂ ಅರ್ಜುನ ತನ್ನ ಕಾರಣಗಳು ಕೊಟ್ಕೊಂಡೇ ಬರ್ತಾನೆ. ಏನಂತ? ಯುದ್ಧ ಮಾಡಲ್ಲ, ಅದು ಕಾರಣ ಕರೆಕ್ಟು, ಯುದ್ಧ ಮಾಡಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಎರಡನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಏನು ಮಾಡ್ತಾನೆ? ನಾನು ನಿನಗೆ ಶರಣಾರ್ಥಿ ಆಗಿದ್ದೀನಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ಅಂತೇಳಿ ಒಪ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಮತ್ತೆ 9ನೇ ಶ್ಲೋಕದಲ್ಲೂ 11ನೇ ಶ್ಲೋಕದಲ್ಲೂ ಹೇಳ್ತಾನೆ ಮತ್ತೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ಯಾಕೆ ಆ ಥರ ಹೇಳ್ತಾನೆ ಅಂದರೆ, ನಾನು ಯುದ್ಧ ಮಾಡಲ್ಲ, ಆದರೆ ನೀವು ಕಾರಣ ಕೊಡ್ತಾ ಇದ್ದೀರಾ, ಕಾರಣ ಕೊಟ್ಟು ನಾನು ಅರ್ಥ ಮಾಡ್ಕೊಂಡು ಆಮೇಲೆ ನಾನು ಯುದ್ಧ ಮಾಡ್ತೀನಿ ಅಂತ ಮತ್ತೆ ಹೇಳ್ತಾರೆ ಅರ್ಜುನ. ಸೊ ಅದಕ್ಕೇನು ಮಾಡ್ತಾರೆ ಕೃಷ್ಣ? ಅದಾದಮೇಲೆ ಯುದ್ಧ ಮಾಡಲ್ಲ ಅಂತ ಅರ್ಜುನ ಹೇಳ್ಬಿಟ್ಟ, ಮಾಡ್ತೀನಿ ಅಂತ, ಇದು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ದ. ಸೊ ಈಗ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ನಾವು ಹೇಳೋದಕ್ಕೆ, ಈಗ ನಾವು ಯಾರ ಹತ್ರನೋ ಒಬ್ಬರು ಏನೋ ನಮಗೆ ಸಮಾಧಾನ ಮಾಡೋಕ್ಕೆ ಬರ್ತಾರೆ. ಆ ಸಮಾಧಾನ ಮಾಡೋಕ್ಕೆ ನಮ್ಮ ಸಮಾಧಾನ ಮಾಡೋ ಥರ ಅವರು ಆ ರೀತಿಯಲ್ಲಿ ಮಾತಾಡಬೇಕು, ಆ ರೀತಿಯಲ್ಲಿ ಮಾತಾಡ್ತಾರೆ. ನಮಗೆ ಸಹಕಾರವಾಗಿ ಇರಬೇಕಲ್ವಾ? ನಮಗೆ ಅವ್ರು ಹೇಳೋ ಆ ಒಂದು ಪ್ರಶ್ನೆಗಳು, ಅವರು ಕೊಡೋ ಉತ್ತರಗಳೆಲ್ಲ ನಮಗೆ ನಮ್ಮ ಇದಕ್ಕೆ ಅನುಕೂಲವಾಗಿರಬೇಕು. ನಮ್ಗೆ ಅರ್ಥ ಮಾಡ್ಕೊಂಡು ಇವ್ರು ಹೇಳಿದ್ ಕರೆಕ್ಟು, ಇನ್ನು ಅವ್ರು ಹೇಳ್ದಂಗೆ ನಾವು ಕೇಳೋಣ ಅಂತ ನಾವು ನಮ್ಮ ಮನಸ್ಸಿಗೆ ಬಂದರೆ ನಾವೇನು ಮಾಡ್ತೀರಿ? ಅದಕ್ಕೆ ನಮ್ಗೆ ಕರೆಕ್ಟಾಗಿ ಇದು ಕೊಡಿ ಅಂತ ಹೇಳ್ತೀರಿ, ಮಾಹಿತಿ ಕೊಡಿ ಅಂತ ಹೇಳ್ತೀರಿ. ಅದಕ್ಕೆ ಕೃಷ್ಣ ಯಾವ ಥರ ಮಾಹಿತಿ ಕೊಟ್ಟರು? ಅದಾದ್ಮೇಲೆ ಹಾಂ ಕರೆಕ್ಟ್, ಹೌದು ಕರೆಕ್ಟ್, ಹೌದು. ಸೊ ನೀವು ಯುದ್ಧ ಮಾಡಲೇಬೇಕು, ಅದು ಕರ್ತವ್ಯ. ಕ್ಷತ್ರಿಯವನ್ನು ಯುದ್ಧ ಮಾಡಲೇಬೇಕು, ಕರ್ತವ್ಯ. ಅದಾದಮೇಲೆ ನೀನು ಯುದ್ಧ ಮಾಡಿದ್ರೇನು ಮಾಡದೇ ಇದ್ರೇನು ಏನಾಗುತ್ತೆ ಅಂದರೆ, ಯುದ್ಧ ಮಾಡಿದ್ರೆ ನೀನು ಸ್ವರ್ಗ ಇದಕ್ಕೆ ಹೋಗ್ತೀಯ, ರಾಜನಾಗ್ತೀಯ. ಯುದ್ಧ ಮಾಡದೇ ಇದ್ರೆ ನೀನೇನಾಗ್ತೀಯ?
ಹೇಳಿ ಅನ್ಸ್ಕೊಂತ ಎಲ್ಲರೂ ಇನ್ನೇನು ಅನ್ಕೊಂತ ಅಪಕೀರ್ತಿ ಕೊಡ್ತಾರೆ ನಿಮಗೆ ಅಪಕೀರ್ತಿ ಕೊಡ್ತಾರೆ. ಅದನ್ನಾಳೆ ನೀನು ಯುದ್ಧ ಮಾಡದೇನೋ ಒಂದೇ, ಅವರು ಯಾವುದೇ ಕಾರಣಕ್ಕೂ ಬಂದು ಅವರು ಸಾಯೋದಿಲ್ಲ. ಅದು ಮುಖ್ಯವಾದ ಪಾಯಿಂಟ್. ಅವರು ಜೀವ ಬಿಡ್ತಾರೆ ಹೊತ್ತು ಅವ್ರ ಆತ್ಮ ಸಾಯಲ್ಲ, ಶಾಶ್ವತವಾಗಿರುತ್ತೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಅವ್ರು ಶಾಶ್ವತವಾಗಿ ಇರ್ತಾರೆ ಅಂತ ಒಂದು ಮುಖ್ಯಾಂಶಕ್ಕೆ ಇದೆಲ್ಲ ವಿವರಣೆ ಕೊಡ್ತಾರೆ ಕೃಷ್ಣ. ಇದೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಆತ್ಮದ ಲಕ್ಷಣಗಳೇನು, ಆತ್ಮ ಎಂತ ಅದು, ದೇಹ ಎಂತ ಅದು, ಇದೆಲ್ಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಉತ್ತರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆತ್ಮದ ಗುಣಗಳು ಏನು ಅಂತ ಎಲ್ಲ ವಿವರಣೆ ಕೊಟ್ಕೊಂಡು ಬರ್ತಾರೆ. 13ನೇ ಶ್ಲೋಕದಿಂದ ಸ್ಟಾರ್ಟ್ ಆಗುತ್ತೆ. ದೇಹಿನೋಸ್ಮಿನ್ ಯಥಾ ದೇಹ, ಎಲ್ಲ ಹಂಗೆ ರಿಪೀಟ್ ಮಾಡಿ, ತುಂಬ ಮುಖ್ಯವಾದ ಶ್ಲೋಕ ಇದು. 2:13 ದೇಹಿನೋಸ್ಮಿನ್ ಯಥಾ ದೇಹೇ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಸೊ ಇಲ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಆತ್ಮ ಅಂದ್ರೆ ಏನು. ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ದೇಹದಲ್ಲಿ ಇರೋ ಈ ಒಂದು ಆತ್ಮ ಏನಾಗುತ್ತೆ ಅಂದ್ರೆ, ಆತ್ಮ ಮೊದಲು ಜನ್ಮ ತಗೊಳುತ್ತೆ, ಯೌವನಕ್ಕೆ ಬರುತ್ತೆ, ಯೌವನಕ್ಕಾದ್ಮೇಲೆ ವೃದ್ಧಾಪ್ಯ ಬರುತ್ತೆ, ವೃದ್ಧಾಪ್ಯ ಆದ್ಮೇಲೆ ಏನಾಗುತ್ತೆ, ಕಾಯಿಲೆ ಬರುತ್ತೆ, ಕಾಯಿಲೆ ಬಂದ್ಮೇಲೆ ಜೀವ ಸಮೇತ ಅದು ಜೀವ ಕಳ್ಕೊಂಡ್ಬಿಡುತ್ತೆ. ಇದೆಲ್ಲ ನೋಡಿದ ಈ ಆತ್ಮ ಇದನ್ನೆಲ್ಲ ನೋಡುತ್ತೆ, ಇದೆಲ್ಲ ಆತ್ಮ ಇದು ಅನುಭವಿಸುತ್ತೆ. ಆದ್ರೆ ಇದು ಯಾವುದೇ ಕಾರಣಕ್ಕೆ ಆತ್ಮ ಬಂದು ಧೀರ ತರ ಇರ್ತಾನೆ, ಅಂದ್ರೆ ಯಾವುದಕ್ಕೂ ಪ್ರಭಾವ ಆಗಲ್ಲ. ದೇಹಕ್ಕೆ ಮಾತ್ರನೇ, ನನಗೇನು ಪ್ರಭಾವ ಆಗಲ್ಲ. ಧೀರ ಅಂದ್ರೆ ಏನರ್ಥ ಅಂದ್ರೆ ತುಂಬಾ ತಿಳುವಳಿಕೆ ಬುದ್ಧಿವಂತಿರೋನು, ಆತ್ಮದ ಬಗ್ಗೆ ತಿಳಿದವನು, ಅವನ್ನೇ ಧೀರ ಅಂತ ಹೇಳ್ತಾರೆ. ಸೊ ಇದನ್ನ ಹೇಳ್ಕೊಂಡು ಹಂಗೆ ಬರ್ತಾರೆ. ಆಮೇಲೆ ನೆಕ್ಸ್ಟ್ ನೇಹ ವಿಕ್ರಮ, ಇದು ಏನದು ಮಾತ್ರ ಸ್ಪರ್ಶಸ್ತು ಕೌಂತೆಯ, ಅದು ಬರುತ್ತೆ. ಅದೇ ಹೇಳ್ಕೊಂಡು ಹಂಗೆ ಹೇಳ್ಕೊಂಡೇ ಬರ್ತಾರೆ ಕೃಷ್ಣ. ಆತ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಭಗವದ್ಗೀತೆನಲ್ಲಿ ಮಾತ್ರನೇ ನಾವು ಇದು ನೋಡ್ಬೋದು. ಈ ಆತ್ಮದ ಬಗ್ಗೆ ನಾವು ಇದ್ರಿಗೆ ಎಲ್ಲ ಕೇಳಿದ್ದೀರಾ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಇಲ್ಲ ಯಾರಾದ್ರೂ ಉಪನ್ಯಾಸ ಕೊಟ್ಟಿರುವಾಗ ಯಾರು ಆತ್ಮದ ಬಗ್ಗೆ ಹೇಳಲ್ಲ. ಅವ್ರಿಗೆ ಏನೇನು ಬೇಕೋ ಅವ್ರು ಹೇಳ್ಕೊಳ್ತಾರೆ. ಅವತ್ತು ಆತ್ಮದ ಬಗ್ಗೆ ಯಾರು ಹೇಳಲ್ಲ, ಸ್ಕೂಲಲ್ಲಿ ಹೇಳಲ್ಲ, ಕಾಲೇಜಲ್ಲಿ ಯಾವ ಸಬ್ಜೆಕ್ಟೇ ಇಲ್ಲ, ಅಂತ ಸಬ್ಜೆಕ್ಟೇ ಇಲ್ಲ. ಸೊ ಅದಕ್ಕೆ ಕೃಷ್ಣ ಅದು ಆತ್ಮದ ಬಗ್ಗೆಲ್ಲ ಹೇಳ್ಕೊಂಡು ಬಂದು ಅದಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಒಂದು ವಿಶೇಷವಾದ ಒಂದು ಮುಖ್ಯಾಂಶನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಏನಪ್ಪ ಅದು ಅಂದರೆ ಬುದ್ಧಿಯೋಗದ ಬಗ್ಗೆ ಹೇಳ್ತಾರೆ. ನಾವು ಕೇಳಿದ್ರಲ್ಲ ಬುದ್ಧಿಯೋಗ ಮಾಡಿದ್ರೆ ಒಬ್ಬ ಆತ್ಮ ಬಂದು ಯಾವುದೇ ಕಾರಣಕ್ಕೂ ಅವನು ಒಳ್ಳೆಯದು ಕೆಟ್ಟದಿಂದ ಹೊರಗಡೆ ಬರ್ತಾನೆ. ಆಮೇಲೆ ನನ್ನ ಸೇವೆನಲ್ಲಿ ಅವನು ತೊಡಗ್ತಾನೆ, ನನ್ನ ಸೇವೆನಲ್ಲಿ ಯಾವಾಗಲೂ ಎಂಗೇಜ್ ಆಗ್ತಾನೆ. ಇದನ್ನೆಲ್ಲ ಹೇಳ್ಕೊಂಡು ಬುದ್ಧಿಯೋಗದ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಬುದ್ಧಿಯೋಗದ ಬಗ್ಗೆ ಹೇಳ್ಕೊಂಡು, ಬುದ್ಧಿಯೋಗ ಹೇಳುವಾಗ ಒಳ್ಳೆಯದು ಕೆಟ್ಟದು ಮಾಡೋದು ಕೂಡ ತಪ್ಪೇ, ಆದರೆ ನನಗೆ ಸೇವೆ ಮಾಡೋದೇ ಉತ್ತಮ ಅಂತ ಹೇಳಿ, ಅದೇ ಬುದ್ಧಿಯೋಗ ಅಂದರೆ ಭಕ್ತಿ ಸೇವೆ ಅಂತ ಅರ್ಥ. ಅದೆಲ್ಲ ಹೇಳ್ಕೊಂಡು ಬರ್ತಾನೆ. ಆ ಬುದ್ಧಿಯೋಗದಲ್ಲಿ ಮೊನ್ನೆ ನಾವು ನೋಡಿದ್ರಲ್ಲ, ಇದು ಅದರಲ್ಲಿ ಯಾವುದೇ ಒಂದು ವೇದ ವಿಧಿಗಳನ್ನು ಕೂಡ ನಾವು ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ನೋಡಲ್ಲ ನಾವು ವೇದ ವಿಧಿಗಳನ್ನ ನಾವು ಮಾಡೋ ಅವಶ್ಯಕತೆ, ಅದ್ರಲ್ಲಿ ಏನೇನು ಯಾರ ಬಗ್ಗೆ ನಾವು ಮಾತಾಡ್ತೀವಿ. ಮೊನ್ನೆ 2 ದಿನ ಆಗೋಯ್ತು, ಮರ್ತೋಗ್ಬಿಟ್ರಲ್ಲ. ಪಿತೃಗಳಿಗೆ ತರ್ಪಣೆ ಬಿಡೋದು, ಆಮೇಲೆ ಇನ್ನೊಂದು ಸಂಧ್ಯಾ ವಂದನೆ ಮಾಡೋದು. ಅದಾದ್ಮೇಲೆ ಇನ್ನ ಯಾರು ಅದ್ರ ಬಗ್ಗೆ ಎಲ್ಲ ಹೇಳಿದಾರೆ, ಒಂದು ಶ್ಲೋಕ ಕೊಟ್ಟಿದಾರಲ್ಲ, ಅದರಲ್ಲಿ ಯಾರು ಅವ್ರ ಹೆಸರೇನು, ಅಲ್ಲಿಂದನೇ ನಮ್ಮ ಗುರು ಪರಂಪರೆ, ನಮ್ಮ ಗೌಡಿ ಸಂಪ್ರದಾಯ ಸ್ಟಾರ್ಟ್ ಆಗುತ್ತೆ. ಅವ್ರ ಹೆಸರೇನು ಮಾಧವೇಂದ್ರ ಪುರಿ. ಅವ್ರ ಬಗ್ಗೆ ನಾವು ಕೇಳಿದ್ರಲ್ಲ, ಚಿರಾಚೋರ ಗೋಪಾಲ್ ಅಂತ ಅವ್ರು ಕೇಳಿದ್ರಲ್ಲ. ನಾವು ಆ ಕತೆ ಒಂದು ಹೇಳಿದ್ರು ನಿಮ್ಗೆ. ಭಗವಂತನೇ ಏನ್ ಮಾಡ್ತಾರೆ, ಶೀರಾ ರೈಸ್, ಶೀರದ ಒಂದು ಅನ್ನನ ತೆಗೆದು ಹಿಂದ್ಗಡೆ ಕಲ್ತನ ಮಾಡಿರ್ತಾರೆ. ಸೊ ಆ ಮಾಧವೇಂದ್ರ ಪುರಿನೇ ಹೇಳಿದ್ದಾರೆ ಏನಂತ, ಮಾಧವೇಂದ್ರ ಪುರಿ ಯಾರು ಅಂತ ಅದಕ್ಕೆ ನಿಮ್ಗೆ ಹೇಳಿದ್ದಾರೆ ಕತೆ ಸ್ಟೋರಿ ಅಂತ. ಮಾಧವೇಂದ್ರ ಪುರಿ ಏನ್ ಹೇಳಿದ್ದಾರೆ, ಯಾವುದೇ ಒಂದು ವೇದ ವಿಧಿಗಳನ್ನ ನೀವು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಕೃಷ್ಣ ಭಕ್ತಿಲಿದ್ರೆ, ಭಕ್ತಿ ಸೇವೆಲಿದ್ರೆ ಮಾತ್ರ. ಭಕ್ತಿ ಸೇವೆಲಿದ್ರೆ ನೀವೆಲ್ಲ ಮಾಡ್ದಂಗೆ, ಪ್ರತಿಯೊಂದು ನೀವು ಆಲ್ರೆಡಿ ಮಾಡಿ ಬಂದ್ಬಿಟ್ಟಿದ್ದೀರಾ. ಆಲ್ರೆಡಿ ನಾವು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀರಿ. ಅದಾದ್ಮೇಲೆ ಈ ತಗೊಂಡಿದ್ದೀರಿ. ಸೊ ಭಗವಂತ ಅವ್ರು ಹೇಳಿದ್ರು, ಮಾಧವೇಂದ್ರ ಪುರಿ ಏನೇ ಹೇಳಿದ್ದಾರೆ. ಮಾಧವೇಂದ್ರ ಪುರಿ ಯಾರು, ಭಗವಂತನೇ ಅವ್ರಿಗೆ
ಅವರ ಭಕ್ತಿಗೆ ಮೆಚ್ಚಿ ಜೀರಾ ರೈಸ್ನೇ ಕದ್ದು ಅವ್ರಿಗೆ ಕೊಟ್ಟು ಕಳಿಸಿದ್ರು ಅಂತ ಮಾದೇವೇಂದ್ರಪುರಿ ಹೇಳಿರೋದು, ನಾನೇ ಹೇಳಿರಲ್ಲ, ಅವ್ರು ಹೇಳಿರೋದು. ಸೊ ಈ ಥರ ವೇದ ವಿಧಿಗಳನ್ನ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಆಮೇಲೆ ಕೊನೆಯ ಶ್ಲೋಕದಲ್ಲಿ ನಾವು ಒಂದು ಪದ ಹೇಳಿದ್ವಿ, ಈ ಸಮಾಧಿ ಅಂತ ಒಂದು ವರ್ಡ್ ನಾವು ಮಾತಾಡಿದ್ರಲ್ಲ, ಸಮಾಧಿ ಸ್ಥಿತಿ. ಈ ಸಮಾಧಿ ಅಂದರೆ ಏನು, ಇಲ್ಲಿ ಏನು ಅರ್ಥ, ಈ ಒಂದು ಸಂದರ್ಭದಲ್ಲಿ ಸಮಾಧಿ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದನೇ ಇವಾಗ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಪ್ರಶ್ನೆ. ಇದು ಸಮಾಧೌ ಅಚಲ ಬುದ್ಧಿ. ಅಚಲ ಅಂದರೆ ಕದಲ್ದೇ ಇರೋದು, ಚಲ ಅಂದರೆ ಮೂವ್ ಆಗೋದು, ಅಚಲ ಅಂದರೆ ಮೂವ್ ಆಗದೆ ಇರೋದು. ಅಚಲ ಬುದ್ಧಿ ಅಂದರೆ ನಮ್ಮ ಬುದ್ಧಿ ಯಾವಾಗಲೂ ಕೆಟ್ಟೋಗಲ್ಲ ಅಂತ ಅರ್ಥ, ಸ್ಥಿರವಾಗಿರುತ್ತೆ ಅಂತ ಅರ್ಥ. ಆ ಸಮಾಧಿ ಅಂತ ಒಂದು ಪದಕ್ಕೆ ಕೃಷ್ಣ ಅರ್ಜುನ ಕೇಳ್ತಾ ಇದ್ದಾನೆ, ಏನದು ಸಮಾಧಿ ಅಂದರೆ ಅಂತ. ಆ ಸಮಾಧಿಗೆ ನನಗೆ ವಿವರಣೆ ಕೊಡಿ ಅಂತ ಕೃಷ್ಣನ ಕೇಳುವಾಗ ಕೃಷ್ಣ ಏನು ಹೇಳ್ತಾನೆ, ಇಲ್ಲಿಂದ ಇವಾಗ ಹೇಳ್ಕೊ ಬರ್ತಾರೆ ಸಮಾಧಿ ಅಂದರೆ ಏನು ಅಂದರೆ, ಸಮಾಧಿ ಅಂದರೆ ಯಾರು ಅಂದರೆ ಕೃಷ್ಣ ಹೇಳ್ತಾರೆ ಏನೇ ಇದು ಇದರಲ್ಲಿ 54ನೇದಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಆ ಸಮಾಧಿ ಅಂದರೆ ಯಾರು ಅಂತ ಕೇಳುವಾಗ ಅರ್ಜುನ ಏನು ಕೇಳ್ತಾನೆ ಅಂದರೆ ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಅಂದರೆ ಸ್ಥಿತಪ್ರಜ್ಞ ಅಂದರೆ ಏನು. ಅಲ್ಲಿ ಮೊದಲೇ ಹೇಳ್ಬಿಟ್ಟಾರೆ ಸಮಾಧಿ ಅಂದರೆ ಏನು ಅಂದರೆ ಸ್ಥಿತಪ್ರಜ್ಞ, ಅಚಲ ಬುದ್ಧಿ ಇರೋನು ಅಂತ ಹೇಳಿದವನ. ಅಚಲ ಬುದ್ಧಿ ಅಂದರೆ ಏನು ಹಾಕಿದ್ದಾರೆ ಅಲ್ಲಿ ಕನ್ನಡದಲ್ಲಿ 53ರಲ್ಲಿ ಕರೆಕ್ಟ್. ಅಚಲ ಬುದ್ಧಿ, ಅನ್ಫ್ಲಿಂಚಿಂಗ್, ಸ್ಥಿರವಾಗಿರೋ ಬುದ್ಧಿನ ಅಚಲ ಬುದ್ಧಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾರಣಕ್ಕೆ ಅವನ ಬುದ್ಧಿನ ಅವನು ಬೇರೆ ದಿಶಕ್ಕೆ ಅವನು ಚೇಂಜ್ ಮಾಡ್ಕೊಳ್ಳಲ್ಲ, ಬದಲಾಯಿಸ್ಕೊಳ್ಳೋದಲ್ಲ. ಸೊ ಅಂತ ಅವನು ಅಚಲ ಬುದ್ಧಿ ಅಂದರೆ ಏನು ಅಂತ ಕೇಳುವಾಗ ಅದು ಯಾವ ಥರ ಇರ್ತಾರೆ ಅಂತ ಕೇಳ್ತಾರೆ. ಇವಾಗ ಅರ್ಜುನ ಕೇಳ್ತಾ ಇದ್ದಾರೆ ಕೃಷ್ಣನ ಏನಂತ, ಈ ಸಮಾಧಿ ಅನ್ನೋ ಸ್ಟೇಜಲ್ಲಿ ಇರೋರು ಹೆಂಗಿರ್ತಾರೆ, ಯಾವ ಥರ ಇರ್ತಾರೆ, ಯಾವ ಥರ ಅವನು ಯಾವ ಭಾಷೆನಲ್ಲಿ ಮಾತಾಡ್ತಾನೆ, ಮತ್ತು ಅವನು ಮಾತಾಡೋ ಭಾಷೆ ಯಾವುದು, ಅವನು ಯಾವ ಥರ ಕೂತ್ಕೊತಾನೆ, ಅವ್ನು ಯಾವ ಥರ ನಡೀತಾನೆ. ನಾವು ಅನ್ಕೋಬೋದು ಏನಪ್ಪ ಅರ್ಜುನ ಇದೆಲ್ಲ ಕೇಳ್ತಾ ಇದ್ದಾನೆ, ಕೂತ್ಕೊಳ್ಳೋದು ನಡ್ಕೊಳ್ಳೋದು ಇದೆಲ್ಲ ಕೇಳ್ತಾ ಇದ್ದಾನೆ. ಸಮಾಧಿಸ್ತಸ್ಯ ಕೇಶವ ಅವ್ರು ಯಾವ ಥರ ಇರ್ತಾರೆ. ಸ್ಥಿತಪ್ರಜ್ಞಶ್ಯ ಅಂದರೆ ಏನು ಕೊಟ್ಟಿದ್ದಾರೆ ಅಲ್ಲಿ ಅರ್ಥ, ಸ್ಥಿತಪ್ರಜ್ಞಶ್ಯ ಸ್ಥಿರವಾದ ಕೃಷ್ಣ ಪ್ರಜ್ಞೆನಲ್ಲಿ ನೆಲೆಸಿರೋರು ಅಂತ ಅರ್ಥ. ಅಂದರೆ ಕೃಷ್ಣ ಭಕ್ತಿ ಬಿಟ್ಟು ಬೇರೆ ಯಾವುದೇ ಒಂದು ದಿಶೆ ಅವರು ಬದಲಾಯಿಸ್ಕೊಳ್ಳೋದಿಲ್ಲ, ಯಾವಾಗಲೂ ಕೃಷ್ಣ ಭಕ್ತಿಲೇ ಇರ್ತಾರೆ. ಪ್ರತಿ ಟೈಮಲ್ಲಿ ಕೃಷ್ಣ, ನಾವು ಹೆಂಗಿರ್ತೀರಿ ಕೃಷ್ಣ ಪ್ರಜ್ಞೆ ನಾವು ಇರ್ತೀರಿ, ಯಾವಾಗಲೂ ಇರಬೇಕು ಅಂತ ನಾವು ಸ್ವಲ್ಪ ಹೊತ್ತಿಗೆ ಏನಿಲ್ಲ, ಸ್ವಲ್ಪ ನೀರೇನದು ಒಂದಿನ ನಮ್ಗೆ ಸ್ಟಾಪ್ ಆಗ್ಬಿಟ್ರೆ ಮುಗೀತು ನಮ್ಮ ಕತೆ. ಎಲ್ರಿಗೂ ಅಷ್ಟೇ, ಅವತ್ತೇನಿಲ್ಲ ಟ್ಯಾಂಕಲ್ಲಿರೋ ನೀರು ಖಾಲಿ ಆಗೋಯ್ತು. ಹೆಂಗಪ್ಪ ನಿನ್ನೆ ಬೆಳಗ್ಗೆ ಸಾಯಂಕಾಲ ಲೋಡ್ ಮಾಡಿದೆ, ಬೆಳಗ್ಗೆ ನೋಡಿದ್ರೆ ನೀರೇ ಇಲ್ಲ ಕಾಲಿಲಿ. ನೋಡಿದ್ರೆ ಏನಪ್ಪ ಇದು ಅಂತ ಒಂದು ಸೆಕೆಂಡ್ ಹಂಗೆ ಇದಾಗೋಯ್ತು. ನೀರಿಲ್ದಿರ ಏನು ಮಾಡೋಕ್ಕಾಗಲ್ಲ ಅಂತ ಮೈಂಡ್ ಹಂಗೆ ಹೇಳುತ್ತೆ. ಎಲ್ಲ ಮಾಡ್ಬೋದು, ಏನು ಆಗಲ್ಲ. ನಮ್ಮ ಮೈಂಡ್ ಆ ಥರ ಅದಲ್ಲ, ಶಾಕ್ ಆಗ್ಬಿಡುತ್ತೆ, ಟೆನ್ಷನ್ ಆಗ್ಬಿಡುತ್ತೆ. ಹಂಗಂತ ನಮ್ಮ ಮೈಂಡ್ ಸೆಟ್ ಆಗ್ಬಿಟ್ಟಿದೆ, ನಮ್ಮ ಮನಸ್ಸು ಆ ಥರ ಸೆಟ್ ಆಗ್ಬಿಟ್ಟಿದೆ. ನೀರಿಲ್ಲದ ಏನಾಗಲ್ಲ, ನೀರಿಂದ ಏನಾಗ ಅಂತ ನಮ್ಮ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಆದ್ರೆ ನೋಡಿದ್ರೆ ಇದು ಬಾತ್ರೂಮ್ ಅಲ್ಲಿ ಒಂದು ಇದೆಯಲ್ಲ, ಅಲ್ಲ ಅದು ಲೀಕ್ ಆಗ್ತಾ ಇದೆ, ಅದ್ರಲ್ಲಿ ನೀರೆಲ್ಲ ಹೋಗ್ಬಿಡ್ತದೆ. ಅದು ಒಂಚೂರು ಇಷ್ಟು ನೀರು ಬಂದು ಒಂಚೂರು ಇದು ಸಣ್ಣಕ್ಕೆ ದಾರಾಸಿ ಸೈಜ್ ಹೋಗ್ಬಿಡ್ತದೆ ನೀರು, ಟ್ಯಾಂಕ್ ಫುಲ್ ನೀರು ಹೋಗ್ಬಿಡ್ತದೆ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ನೀರು ಹೋಗ್ಬಿಟ್ಟಿದೆ. ಆಮೇಲೆ ಯೋಚನೆ ಮಾಡಿ ಆಮೇಲೆ ಅವಾಗ ಹೀರೋನ್ ಕರೆದೆ, ಅದೇ ರಾಜ ಅವ್ನು ಕರೆದ್ರೆ ಒಂದು ಬಿಲ್ ಮಾಡ್ದ, ಅವ್ನು 2,000 3,000 ಬಿಲ್ ಮಾಡ್ದ. ಬೇರೆದ ಕೆಲಸ ಇತ್ತು ಹಂಗೆ ಮಾಡ್ಕೊಂಡ. ಈ ತರ ನಮ್ಗೆ ಏನಾದ್ರು ನಾವು ಕೃಷ್ಣ ಪ್ರಜ್ಞೆನೆಲ್ಲ ಇರ್ತೀರಿ, ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಲೈಫಲ್ಲೋ, ನಮ್ಮ ಜೀವನದಲ್ಲೋ, ನಮ್ಮ ಡೈಲಿ ಮಾಡೋ ಆಕ್ಟಿವಿಟೀಸ್ ಅಲ್ಲಿ, ನಮ್ಮ ನಡವಳಿಕೆಯಲ್ಲಿ, ಚಟುವಟಿಕೆದಲ್ಲಿ ಏನಾದ್ರೂ ಸ್ವಲ್ಪ ಇದಾಗ್ಬಿಟ್ರೆ ಏನಪ್ಪ ಹಿಂಗಾಗೋಯ್ತು, ಅದಿಲ್ಲ, ಅದು ಏನು ಆಗಿರಲ್ಲ. ನಾವು ತಲೆ ಮೇಲೆ ಆಕಾಶ ಬಿದ್ದಾಗ ನಮ್ಗೆ ಈ ತರ ಆಗೋಯ್ತು, ಆ ತರ ಆಗೋಯ್ತು, ಏನೇನೋ ಅನ್ಕೊಂಡ್ಬಿಡ್ತೀರಿ. ಸ್ವಲ್ಪ ಏನಾದ್ರೂ ಸಾಕು. ಇವಾಗ ಯಾರಿಗಾದ್ರೂ ಒಬ್ರು ಹಾಸ್ಪಿಟಲ್ ಇದ್ರು, ICU ಇದ್ರೆ ಏನಪ್ಪ ನನಗೆ ಹಿಂಗಾಗ್ಬಿಟ್ರೆ ಏನಾಗುತ್ತೆ ಅಂತ ನಾವು ತಿಳ್ಕೊಂತೀರಿ. ಅರ್ಥ ಮಾಡ್ಕೊಂಡು ನಮ್ಮ ಮನಸ್ಸಂಗೆ ಹೇಳ್ತಾ ಇರುತ್ತೆ, ಮನಸ್ಸು ಕಾರಣ ಅದಕ್ಕೆ ನಮ್ಮ ಮನಸ್ಸನ್ನ ಏನ್ ಮಾಡ್ಕೋಬೇಕು, ಸ್ಥಿರವಾಗಿ ಇಟ್ಕೊಬೇಕು. ಯಾವ್ದ್ರಲ್ಲಿ? ಕೃಷ್ಣ ಪ್ರಜ್ಞೆನಲ್ಲಿ ಸ್ಥಿರವಾಗಿ ಇಟ್ಕೋಬೇಕು. ಅವ್ರನ್ನೇ ಸ್ಥಿತ ಪ್ರಜ್ಞಾ ಅಂತ ಹೇಳೋದು. ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ, ಸ್ಥಿತ ಪ್ರಜ್ಞೆ ಅಂದ್ರೆ ಸ್ಥಿರವಾಗಿ ಇಟ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಅವನು ಕೃಷ್ಣ ಭಕ್ತಿಯಿಂದ ಈ ಕಡೆ ಬರೋದೇ ಇಲ್ಲ, ಬೇರೆ ಯಾವ ಕಡೆನೂ ಅವ್ನು ಗಮನ ಕೊಡಲ್ಲ. ಅವನ್ನೇ ಸ್ಥಿತ ಪ್ರಜ್ಞಾ ಅಂತ ಹೇಳ್ತಾರೆ. ಈ ಸ್ಥಿತ ಪ್ರಜ್ಞಾ ಇಲ್ಲಿ ಕೇಳ್ತಾ ಇದ್ದೇನೆ, ಇದು ಸ್ಥಿತ ದಿಂ ಕಿ ಪ್ರಭಾಷೇತ,
ಸೊ ಅವನ ಲಕ್ಷಣಗಳು ಹೇಗಿರುತ್ತೆ, ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿರುತ್ತೆ. ಸ್ಥಿತಪ್ರಜ್ಞ ಅಂದ್ರೆ ಇನ್ನೊಂದು ಅರ್ಥ ಆತ್ಮ ಸಾಕ್ಷಾತ್ಕಾರ ಆಗಿರೋನು ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರ ಆಗಿರೋನು, ಆಮೇಲೆ ತನ್ನಲ್ಲಿ ಅವನು ಸಂತೃಪ್ತಿ ಪಡೆದಿರೋನು, ಯಾವುದೇ ಕಾರಣಕ್ಕೂ ಅವನಿಗೆ ತೃಪ್ತಿ ಪಡೆದಿರ್ತಾನೆ, ಏನಕ್ಕೆ ಯಾವುದೇ ಕಾರಣಕ್ಕೂ ಅವನು ಇದಾಗಲ್ಲ. ಸೊ ಆ ಥರ ಆ ಒಂದು ಲಕ್ಷಣ ಏನು ಅಂತ ಮೊದಲನೇ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಸ್ಥಿತಪ್ರಜ್ಞೆನಲ್ಲಿರೋ ಒಂದು ವ್ಯಕ್ತಿ ಲಕ್ಷಣಗಳು ಏನು, ಅವನ ಲಕ್ಷಣ ಏನು, ಅವನ ಸಿಂಪ್ಟಮ್ಸ್ ಏನು ಅಂತ ನೋಡ್ತಾನೆ. ನೆಕ್ಸ್ಟ್ ಏನು ಕೇಳ್ತಾನೆ ಅಂದರೆ ಅವನು ಯಾವ ಥರ ಈ ದ್ವಂದ್ವಗಳಿಗೆ ಅವನು ಪ್ರಭಾವ ಆಗ್ತಾನೆ. ದ್ವಂದ್ವಗಳಿಗೆ, ದ್ವಂದ್ವ ಅಂದರೆ ಅಲ್ಲ ಜಗಳನೂ ಇರ್ಬೋದು, ಏನಾದ್ರು ಎರಡು, ದ್ವಂದ್ವ ಅಂದರೆ ಎರಡು ಅಂತ ಅರ್ಥ. ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಲಾಟ್ರಿನೂ ಹೊಡಿಬೋದು, ಇಲ್ಲ ಲಾಸು ಆಗ್ಬೋದು. ಈಗ ವ್ಯಾಪಾರದಲ್ಲಿ ಲಾಭನೂ ಬರ್ಬೋದು, ನಷ್ಟನೂ ಬರ್ಬೋದು. ಈಗ ಸಮಾಜದಲ್ಲಿ ನಾವು ಯಾವುದೋ ಎಲ್ಲೋ ಹೊರಗಡೆ ಹೋಗ್ತೀವಿ, ಕೆಲವರು ನಮ್ಮನ್ನು ಬೈಬೋದು, ಕೆಲವರು ನಮ್ಮನ್ನು ಹೊಗಳ್ಬೋದು. ಇದೆಲ್ಲ ದ್ವಂದ್ವಗಳು. ಕೆಲವರು ನಮಗೆ ಶತ್ರುಗಳಾಗಿರ್ತಾರೆ, ಕೆಲವರು ಸ್ನೇಹಿತರಾಗಿರ್ತಾರೆ. ಕೆಲವರು ನಮ್ಮನ್ನು ಹೊಗಳ್ತಾರೆ, ಕೆಲವರು ನಮ್ಮನ್ನು ಇದು ಮಾಡ್ತಾರೆ, ಇದು ನಮ್ಮನ್ನು ಏನು ಮಾಡ್ತಾರೆ, ಕೇವಲ ಮಾಡ್ತಾರೆ. ಇದು ನಮ್ಮನ್ನು ಏನಾದರೂ ಇದು ಅಪರಾಧ ಮಾಡ್ತಾ ಇರ್ತಾರೆ, ವಿಮರ್ಶೆ ಮಾಡ್ತಾ ಇರ್ತಾರೆ. ಈ ಥರ ಇದು ದ್ವಂದ್ವಗಳು ಅಂತ ಹೇಳ್ತಾರೆ. ಈ ದ್ವಂದ್ವಗಳಿಗೆ ಅವನು ಯಾವ ಥರ ಅವನು ಎದುರಿಸ್ಕೊತಾನೆ, ಇದನ್ನು ಯಾವ ಥರ ಅವನು ರಿಸೀವ್ ಮಾಡ್ತಾನೆ, ಯಾವ ಥರ ಅವನು ಸ್ವೀಕಾರ ಮಾಡ್ಕೊತಾನೆ ಅನ್ನೋದು ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ. ಯಾರನ್ನ? ಕೃಷ್ಣನ್ ಕೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಲಕ್ಷಣಗಳು ಏನು ಅಂತ. ಅವನ ಲಕ್ಷಣ, ಯಾರ ಲಕ್ಷಣ? ಸ್ಥಿತಪ್ರಜ್ಞೆನಲ್ಲಿರೋ ವ್ಯಕ್ತಿ ಲಕ್ಷಣಗಳೇನು, ಅವ್ನು ಯಾವ ಥರ ಲಕ್ಷಣ ಅವ್ನಿರುತ್ತೆ. ಎರಡನೇದು ದ್ವಂದ್ವಗಳಿಗೆ ಅವನು ಹೆಂಗೆ ರೆಸ್ಪಾನ್ಸ್ ಕೊಡ್ತಾನೆ. ದ್ವಂದ್ವಗಳು ಬಂದರೆ ಅವನು ಹೆಂಗೆ ರೆಸ್ಪಾನ್ಸ್ ಕೊಡ್ತಾನೆ. ಈಗ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ, ಯಾರೋ ಒಬ್ರು ಬೈತಾರೆ, ಏನು ನೀವು ಯಾವಾಗ ನೋಡಿದ್ರು ಎಲ್ಲರನ್ನು ಬಂದು ಕೃಷ್ಣ ಭಕ್ತಿ ಕೊಡ್ತೀರಾ, ಕೃಷ್ಣನಾಮ ಕೊಡ್ತೀರಾ, ಕೃಷ್ಣನ ಬಗ್ಗೆನೇ ಹೊಗಳು ಅಂತೀರಾ, ಯಾವಾಗಲೂ ಕೃಷ್ಣ ಸೇವೆ ಇರೋ ಅಂತ ಹೇಳ್ತೀರಾ, ನಿಮ್ಗೆ ಬೇರೆ ಕೆಲಸ ಇಲ್ವೇನ್ರಿ ಅಂತ ಕೇಳ್ಬಿಟ್ರೆ ಅವನಿಗೇನಾಗುತ್ತೆ, ಸ್ಥಿತಪ್ರಜ್ಞೆಲಿರೋನು ಇವನಿಗೇನೋ ಅಲ್ಲ, ಇವನ ಅಜ್ಞಾನದಲ್ಲಿದ್ದಾನೆ, ಇವನಿಗೆ ಭಕ್ತಿ ಸೇವೆ ಬಗ್ಗೆ ಗೊತ್ತಿಲ್ಲ, ಇವನ ಸ್ಥಾನ ಏನು ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಅದೇ ಸ್ಥಿತಪ್ರಜ್ಞೆ ಇಲ್ದಿರೋವನು ಏನ್ ಮಾಡ್ತಾನೆ, ಚಂಚಲ ಮನಸ್ಸು ಚಂಚಲ ಆಗಿ ಅವನು ಕೋಪ ಬಂದ್ಬಿಡ್ತಾನೆ. ನಿನಗೇನ ನಿನ್ ಕೆಲಸ ನೋಡಯ್ಯ ಅಂತ ಅಂದ್ಬಿಡ್ತಾನೆ. ಅವಾಗ ಏನಾಗಿದೆ, ದ್ವಂದ್ವದಲ್ಲಿ ಅವನ ಪ್ರಭಾವ ಆಗಿದ್ದೇನೆ ಅಂತ ಅರ್ಥ. ಅದೇ ಸ್ಥಿತಪ್ರಜ್ಞೆನಲ್ಲಿರೋನು ಇನ್ನು ಅವನು ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಆಗ್ಬಿಟ್ಟಿರ್ತ. ಅವ್ನಿಗೇನು ಬೇಕಾಗಿಲ್ಲ, ಯಾರ ಬಗ್ಗೆ ಏನು ಹೇಳ್ತೀನೋ ಅವ್ನಿಗೇನು ಮನ್ಸಿಗೆ ಹಚ್ಕೊಳ್ಳಲ್ಲ. ಅವ್ನು ಬೇಕಾಗಿರೋದೇನೋ ಕೃಷ್ಣ ಭಕ್ತಿ ಅವನು ಮಾಡಬೇಕು, ಬೇರೆಯವರು ಕೃಷ್ಣ ಭಕ್ತಿ ಕೊಡಬೇಕು. ಅದೇ ಅವನ ಇದು ಉದ್ದೇಶ, ಅವನ ಗಮ್ಯ ಅದೇ. ಅದಕ್ಕೆ ಅವನೇನು ಚಂಚಲ ಆಗಲ್ಲ. ಸೊ ಅದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ಅದಕ್ಕೆ ಪ್ರಭಾಷಿತ ಅಂತ ಹೆಸರು. ಪ್ರಭಾಷೇತ ಹಾಕಿದ್ದಾರೆ ನೋಡಿ ಇಲ್ಲಿ, ಪ್ರಭಾಷೇತ. ಎರಡನೇ ಪ್ರಶ್ನೆ ಬಂದು ಪ್ರಭಾಷೇತ. ಮೊದಲನೇದೊಂದು ಕಾ ಭಾಷಾ, ಅವನ ಭಾಷೆ ಏನು, ಯಾವ ಥರ ಮಾತಾಡ್ತಾನೆ ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಒಂದು ದ್ವಂದ್ವಗಳಿಗೆ ಯಾವ ಥರ ಪ್ರಭಾವ ಆಗ್ತಾನೆ, ಅವನು ಯಾವ ಥರ ಇರ್ತಾನೆ. ಸ್ಥಿತದಿ ಕಿಂ ಪ್ರಭಾಷೇತ ಕಿಂ ಆಶಿತ, ಹೆಂಗೆ ಕೂತ್ಕೊಂತಾನೆ, ಯಾವ ಥರ ಅವ್ನು ಕೂತ್ಕೊಂತಾನೆ. ಯಾವ ಥರ ಕೂತ್ಕೊಂತಾನೆ ಅಂದರೆ ಏನು ಅರ್ಥ ಅಲ್ಲಿ? ಅದು ತನ್ನ ಇಂದ್ರಿಯಗಳಿದೆಯಲ್ಲ, ಇಂದ್ರಿಯಗಳನ್ನ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ಸೊ ಕೆಲವು ಟೈಮಲ್ಲಿ ನಮಗೆ ಒಳ್ಳೇದೇ ಆಗ್ಬೋದು, ಕೆಲವು ಟೈಮಲ್ಲಿ ಕೆಟ್ಟದೇ ಆಗ್ಬೋದು, ಕೆಲವು ಟೈಮಲ್ಲಿ ನಮ್ಮನ್ನು ಬೇರೆಯವರು ವಿಮರ್ಶನೆ ಮಾಡ್ಬೋದು, ನಮ್ಮ ಬಗ್ಗೆ ತಪ್ಪು ಹೇಳ್ಬೋದು, ಕೆಲವರು ನಮ್ಮ ಬಗ್ಗೆ ಒಳ್ಳೇದೇ ಹೇಳ್ಬೋದು. ಇದಕ್ಕೆಲ್ಲ ಅವನು ಹೆಂಗೆ ಅವನು ರಿಯಾಕ್ಟ್ ಮಾಡ್ತಾನೆ, ಯಾವ ಥರ ಅವನು ಸ್ಪಂದಿಸ್ತಾನೆ, ಅದಕ್ಕೆ ಯಾವ ಥರ ಸ್ಪಂದನೆ ಕೊಡ್ತಾನೆ ಅಂತ ಮೂರನೇ ಪ್ರಶ್ನೆ. ಕೂತ್ಕೊಳ್ಳೋದು ಅಂದರೆ ಅದು ಅರ್ಥ. ಆದರೆ ನಮ್ಗೇನಾಗುತ್ತೆ, ಏನಪ್ಪ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಇದೆಲ್ಲ ಹಿಂಗಿದೆ, ಹಿಂಗೆ ಕೇಳ್ತಾನೆ ಅರ್ಜುನ, ಇದೆಲ್ಲ ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಬಟ್ ಇದ್ರಲ್ಲಿ ಮೀನಿಂಗ್ ಏನಂದರೆ, ಇಂದ್ರಿಯಗಳನ್ನ ಯಾವ ಥರ ಅವನು ಪ್ರಭಾವ ಮಾಡ್ಕೊತಾನೆ. ಅವನಿಗೊಳ್ಳೆ ಸಿಟ್ಟು ಬರ್ಬೋದು, ಇಲ್ಲಾಂದರೆ ಆನಂದ ಬರ್ಬೋದು, ಇಲ್ಲಾಂದರೆ ಸಂತೋಷ ಬರ್ಬೋದು, ಇಲ್ಲ ಅವನು ಇದು ಭಕ್ತಿ ಸೇವೆ ಬಿಟ್ಟು ಹೊರಗಡೆ ಬಂದ್ಬಿಡ್ಬೋದು, ಏನೋ ಒಂದು ಮಾಡ್ಕೊಂಡ್ಬಿಡ್ಬೋದು. ಆದರೆ ಸ್ಥಿತಪ್ರಜ್ಞೆದಲ್ಲಿರೋನು ಏನು ಮಾಡ್ತಾನೆ, ಇಂದ್ರಿಯಗಳನ್ನ ಯಾವ ಥರ ನೋಡ್ತಾನೆ, ಇಂದ್ರಿಯಗಳನ್ನ ಯಾವ ಥರ ಅವನು ಕಟ್ನಿಟ್ಟಲ್ಲಿ ಇಟ್ಕೊತಾನೆ, ಅಧ್ವಸ್ತಲ್ಲಿ ಇಟ್ಕೊತಾನೆ ಅಂತ ಅನ್ನೋದನ್ನ ಕೂತ್ಕೊಳ್ಳೋದು ಯಾವ ಥರ ಅಂತ ಅದಕ್ಕೆ ಅರ್ಥ. ನಾಲ್ಕನೇದು ಇಂದ್ರಿಯದ ವಸ್ತುಗಳಿದೆ, ಆ ಇಂದ್ರಿಯದ ವಸ್ತುಗಳನ್ನ ಹೇಗೆ ಅವನು ನಿಯಂತ್ರಣ ಮಾಡ್ತಾನೆ. ಅದೇ ಇದು ಏನದು ಲಾಸ್ಟ್ದು ನಾಲ್ಕನೇ ಪ್ರಶ್ನೆ. ವ್ರಜೇತ ಕಿಂ ಆಸಿತ ವ್ರಜೇತ ಕಿಂ ಅಂದರೆ ಯಾವ ಥರ ನಡೀತಾನೆ ಅಂದರೆ ಇಂದ್ರಿಯಗಳನ್ನ ಇಂದ್ರಿಯದ ಆಬ್ಜೆಕ್ಟ್ಸು ಅಂದರೆ ಇಂದ್ರಿಯದ ವಸ್ತುಗಳಿದೆಯಲ್ಲ, ಕಣ್ಣು, ಕಿವಿ, ಅದೆಲ್ಲ ಅದು ಇಂದ್ರಿಯಗಳು. ವಸ್ತುಗಳು ಬಂದು ನೋಡೋದು, ಆಮೇಲೆ ಸ್ಮೆಲ್, ವಾಸನೆ ನೋಡೋದು, ಆಮೇಲೆ ರುಚಿ ಬರೋದು, ಆಮೇಲೆ ಕೇಳೋದು, ಅದಾದ್ಮೇಲೆ ಸ್ಪರ್ಶ. ಇದು 5 ವಸ್ತುಗಳು, ಇಂದ್ರಿಯ ವಸ್ತುಗಳು. ಈ ಇಂದ್ರಿಯ ವಸ್ತುಗಳು ಯಾವ ಥರ ಸ್ಪಂದಿಸುತ್ತೆ ಇವನಿಗೆ,
ಇವನ ಜೀವನದಲ್ಲಿ, ಇವನ ಭಕ್ತಿ ಸೇವೆನಲ್ಲಾಗಲಿ ಬೇರೆ ಭೌತಿಕ ಪ್ರಪಂಚದಲ್ಲಾಗಲಿ ಇವನು ಯಾವ ಥರ ಸ್ಪಂದನೆ ಮಾಡ್ತಾನೆ ಅಂತ ನೋಡ್ತಾನೆ. ಇವಾಗ ಕೆಲವರು ನೋಡ್ಬೋದು, ನಾವು ಕೆಲವರು ಏನಾದರೂ ತುಂಬ ಸಂತೋಷವಾಗಿ ಮಾತಾಡುವಾಗ ಅವನ್ನ ತೋಳ ಮೇಲೆ ಕೈ ಹಾಕ್ಕೊಂತಾರೆ. ಕೆಲವ್ರಿಗೆ ಏನಾಗುತ್ತೆ, ನಾನು ಯಾರು, ನಾನು ಎಂಥವನು, ನನ್ನ ಮೇಲೆ ತೆಗಿಯೋ ಕೈ ಅಂತ ಹೇಳ್ತಾರೆ. ಆದರೆ ಸಿಂಪಲ್ ಆಗಿ ಜೀವನ ಮಾಡೋರು, ಸ್ವಲ್ಪ ಎಲ್ಲರ ಹತ್ರನೂ ಸಹಜವಾಗಿ ಇದು ಅಭ್ಯಾಸ ಇದು ಪಳಗು ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಆಯ್ತಪ್ಪ ಪರವಾಗಿಲ್ಲ, ನೀನು ನನ್ನ ಸ್ನೇಹಿತ ತಾನೆ, ಪರವಾಗಿಲ್ಲ ಅಂತ ಅವನು ಸೈಲೆಂಟ್ ಆಗಿರ್ತಾನೆ, ಮಾತಾಡೋಲ್ಲ. ಆದರೆ ಸ್ಥಿತಪ್ರಜ್ಞದಲ್ಲಿ ಇರೋನು ಹೆಂಗಿರ್ತಾನೆ ಅಂತ ನೋಡ್ತಾ ಇದ್ದಾರೆ. ಸ್ಥಿತಪ್ರಜ್ಞೆ ಅಂದರೆ ತನ್ನ ಇಂದ್ರಿಯಗಳ ವಸ್ತುಗಳನ್ನ ಯಾವ ಥರ ಅವನು ಸ್ಪಂದನೆ ಮಾಡ್ತಾನೆ ಚಟುವಟಿಕೆಗಳಲ್ಲಿ, ಅವನ ದೈನಂದಿಕ ಒಂದು ಕೆಲಸದಲ್ಲಿ ಯಾವ ಥರ ಅವನು ಸ್ಪಂದನೆ ಮಾಡ್ತಾನೆ, ಯಾವ ಥರ ಅವನು ಇರ್ತಾನೆ ಅಂತ ಹೇಳಿ ಇದನ್ನು 4ನೇ ಪ್ರಶ್ನೆ ಕೇಳೋದು. ಅಂದರೆ ಟು ರಿಸ್ಟ್ರೈನ್ ಸೆನ್ಸ್ ಆಬ್ಜೆಕ್ಟ್ಸ್, ಇಂದ್ರಿಯಗಳನ್ನ ಯಾವ ಥರ ಕಂಟ್ರೋಲಲ್ಲಿ ಇಟ್ಕೊತಾನೆ. ಫಸ್ಟು ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ ಇಂದ್ರಿಯ ವಸ್ತುಗಳನ್ನ ಯಾವ ಥರ ಕಂಟ್ರೋಲ್ ಇಟ್ಕೊತಾನೆ, ಅದನ್ನ 4ನೇ ಪ್ರಶ್ನೆ. ಈ ಕ್ವಶನ್ಸ್ಗೆಲ್ಲ ಉತ್ತರಗೆಲ್ಲ ಆನ್ಸರ್ ಕೊಡ್ತಾ ಇದ್ದಾರೆ 55ನೇ ಶ್ಲೋಕದಲ್ಲಿ. ಇನ್ನೊಂದು 54ನೇ ಶ್ಲೋಕದಲ್ಲೇ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದು ಮನುಷ್ಯನ ಪ್ರವೃತ್ತಿನೂ ಬೇರೆ ಇರುತ್ತೆ. ಒಂದೊಂದು ವ್ಯಕ್ತಿಯ ಅವರ ಒಂದು ನೇಚರ್ ಅವರ ಏನದಕ್ಕೆ ಗುಣ, ಅವರ ಗುಣಗಳು ಬೇರೆ ಬೇರೆ ಇರುತ್ತೆ, ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಈಗ ಶ್ರೀಮಂತನ ಲಕ್ಷಣ ನೋಡಿದ್ರೆ ನಮಗೆ ಬೇರೆ ತರ ಇರುತ್ತೆ. ಶ್ರೀಮಂತನ ಹೆಂಗ್ ಬರ್ತಾನೆ, ಒಳ್ಳೆ ದೊಡ್ಡ ಇದು ಜಬರ್ದಸ್ತ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು, ಕತ್ತಿಗೊಂದು ಚೈನು, 10 ಇದು ಬೆರಳಿಗೆ ಒಂದು 10 ಉಂಗುರಗಳು, ಆಮೇಲೆ ಇಲ್ಲಿ ಬ್ರೇಸ್ಲೆಟ್, ಕಿವಿಗೆ ಒಂದು ಇದು ವಾಳೆ, ಚಿನ್ನದ ವಾಳೆ, ಇದೆಲ್ಲ ಹಾಕೊಂಡು ಇದು ದೊಡ್ಡ ಕಾರ್, ಒಂದು 85 ಲಕ್ಷ 1 ಕೋಟಿ ಕಾರ್ ತಗೊಂಡು ಬರ್ತಾನೆ. ಅವನ ಲಕ್ಷಣ ಹಂಗಿರುತ್ತೆ, ತುಂಬಾ ಶ್ರೀಮಂತನ ಲಕ್ಷಣ ಹಂಗಿರುತ್ತೆ. ಅದೇ ನೀವು ಒಬ್ಬ ಬಡವ ಅಂದ್ರೆ ಹೆಂಗಿರ್ತಾನೆ, ಸಾಧಾರಣವಾಗಿ ಸಿಂಪಲ್ ಆಗಿ ಸೈಕಲಲ್ಲಿ ಹೋಗ್ತಾನೆ, ಎಲ್ಲೋ ಅವ್ನ ಕಷ್ಟ ಏನೋ ಕೂಲಿ ಮಾಡ್ಕೊಂಡು ಅವನ ಜೀವನ ಅವ್ನು ಮಾಡ್ತಾ ಇರ್ತಾನೆ. ಅದೇ ತರ ವ್ಯಾಧಿ ಇರೋನು ಏನ್ ಮಾಡ್ತಾನೆ, ವ್ಯಾಧಿಗೆ ಅವನ ಲಕ್ಷಣ ಯಾವ ತರ ಇರುತ್ತೆ, ತುಂಬಾ ಸುಸ್ತಾಗಿರ್ತದೆ, ತುಂಬಾ ಟಯರ್ ಆಗಿರುತ್ತೆ, ಕೈಯಲ್ಲಿ ಏನು ಶಕ್ತಿ ಇರಲ್ಲ, ನಿಶಕ್ತಿಯಾಗಿರ್ತಾನೆ, ಮನಸ್ಸು ಇದಾಗ್ಬಿಟ್ಟಿರುತ್ತೆ, ಚಂಚಲ ಆಗ್ಬಿಟ್ಟಿರುತ್ತೆ, ಯಾವಾಗ ಹೊರಗಡೆ ಬರೋಣ ಹಾಸ್ಪಿಟ್ಲಿಂದ ಅಂತ ಆ ಥರ ನೋಡ್ತಾ ಇರ್ತಾನೆ. ಸೊ ಈ ಥರ ಒಂದೊಂದು ವ್ಯಕ್ತಿಯ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಶ್ರೀಮಂತನ ಲಕ್ಷಣ ಬೇರೆ ಇರುತ್ತೆ, ವ್ಯಾಧಿಗ್ರಸ್ತನ ಲಕ್ಷಣ ಬೇರೆ ಇರುತ್ತೆ. ಅದೇ ಥರ ಬಡವನ ಲಕ್ಷಣ ಬೇರೆ ಇರುತ್ತೆ. ಬಡವನಾಗಿರೋದು, ಅದೇ ಪಂಡಿತನಾಗಿರ್ತಾನೆ, ಯಾವಾಗಲೂ ಏನಾದರೂ ಸಂಸ್ಕೃತದ ಬಗ್ಗೆ ಹೇಳ್ತಾ ಇರ್ತಾನೆ, ನಾನು ಶ್ಲೋಕಸ್ ಬಗ್ಗೆ ಅದು ಇದು ಹೇಳ್ತಾ ಇರ್ತಾನೆ, ಏನೋ ಒಂದು ಹೇಳ್ಕೊಂಡ ಇರ್ತಾನೆ, ಭಗವಂತನ ಹೊಗಳಲ್ಲ, ಅವನು ಪಾಂಡಿತ್ಯನ ತೋರಿಸ್ತಾನೆ. ನನಗೆ ಒಳ್ಳೆ ಕವಿತಾ ಬರುತ್ತೆ, ನನಗೆ ಒಳ್ಳೆ ಇದು ಬರುತ್ತೆ, ಸಂಸ್ಕೃತ ಒಳ್ಳೆ ಪಂಡಿತ ನಾನು, ಅದು ಇದನ್ನು ತೋರಿಸ್ಕೊತಾ ಇರ್ತಾನೆ. ಈ ತರ ಒಬ್ಬೊಬ್ಬ ವ್ಯಕ್ತಿಯ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಅದೇ ತರ ಸ್ಥಿತಪ್ರಜ್ಞದಲ್ಲಿರೋನು ಅಂದ್ರೆ ಯಾರು, ಕೃಷ್ಣ ಭಕ್ತಿನಲ್ಲಿ ಇರೋನು, ಆತ್ಮ ಸಾಕ್ಷಾತ್ಕಾರ ಪಡೆದವನು, ಮತ್ತೆ ಅಚಂಚಲವಾದ ಬುದ್ಧಿ ಇರೋನು, ಅವನು ಹೇಗಿರ್ತಾನೆ, ಯಾವಾಗೂ ಕೃಷ್ಣ ಭಕ್ತಿಲೇ ಇರ್ತಾನೆ. ಅವನಿಗೆ ಬೇರೆ ಏನೂ ಬೇಕಾಗಲ್ಲ, ಅವನು ಯಾವುದೇ ಒಂದು ಆಸೆ ಕಾಮಗಳು ಯಾವುದು ಅವನ ಹತ್ರ ಇರಲ್ಲ. ಅವನು ಯಾವ ಥರ ಇರ್ತಾನೆ ಅಂತ ಇವನು ಅರ್ಜುನ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾರೆ. ಕೃಷ್ಣ 55ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ ಅದಕ್ಕೆ. ಶ್ರೀ ಭಗವಾನ್ ವಾಚ. ನೋಡಿ, ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಅರ್ಜುನ ವಾಚ ಅಂದ್ರು. ಅರ್ಜುನ ಹಂಗಂದ್ರೆ ಏನೋ, ಅರ್ಜುನ ಪ್ರಶ್ನೆ ಕೇಳಿರೋದು. ಎಷ್ಟು ಪ್ರಶ್ನೆ ಕೇಳಿದಾರೆ ಇವಾಗ? 4 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. 4 ಅಂದ್ರೆ ತುಂಬಾ ಅವನಿಗೆ ಆಸೆ ಇದ್ದಂಗೆ ಅರ್ಜುನ್ಗೆ. ಫಸ್ಟ್ ಚಾಪ್ಟರ್ ಅಲ್ಲಿ 4 ಪ್ರಶ್ನೆ ಕೇಳಿದ್ರೆ, ಇಲ್ಲಿ 4 ಕೇಳಿದ್ದಾರೆ. ಸೊ 4 ಪ್ರಶ್ನೆಗಳಿಗೆ ಆನ್ಸರ್ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ. ಆಮೇಲೆ ಇನ್ನೊಂದು ಹೇಳಿದ್ದಾರೆ ಇಲ್ಲಿ 54ನೇ ಶ್ಲೋಕದಲ್ಲಿ, ಮೂರ್ಖನ ಬಗ್ಗೆ ಹೇಳಿದ್ದಾರೆ ಪ್ರಭುಪಾದರು. ಯಾರೇ ಒಂದು ವ್ಯಕ್ತಿ ಬಂದು ಮಾತನಾಡದೇ ಇದ್ರೆ ಅವನು ಮೂರ್ಖನಿಗೆ ಸಮಾನ. ಸೊ ನಾವು ಒಂದು ವ್ಯಕ್ತಿನ ನಾವು ಏನಾದರೂ ಅವನ್ನ ಪರಿಶೀಲನೆ ಮಾಡಬೇಕು ಅಂದ್ರೆ, ಅವನ ಅರ್ಥ ಮಾಡ್ಕೋಬೇಕಂದ್ರೆ, ಅವ್ನು ಮಾತಾಡೋದೆಲ್ಲ ಇದೆ, ಅವ್ನು ಯಾವ ತರ ಡ್ರೆಸ್ ಮಾಡ್ಕೊಳೋದ್ರಲ್ಲಿ ಇರಲ್ಲ. ಈಗ ಓದಿಲ್ದಿರೋನು, ಅವ್ನಿಗೆ ದುಡ್ಡು ಚೆನ್ನಾಗಿರುತ್ತೆ, ಶ್ರೀಮಂತನಾಗಿರುತ್ತೆ, ಅವ್ನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬರ್ತಾನೆ, ನೋಡಕ್ಕೆ ಒಳ್ಳೆ ವಿದ್ಯಾವಂತನಾಗಿರ್ತಾನೆ, ಆದ್ರೆ ಅವನ ಹತ್ರ ಮಾತಾಡಕ್ಕೆ ಬರಲ್ಲ. ಅವನಿಗೆ ಸುಮ್ಮನೆ ಇರ್ತಾನೆ, ಯಾವಾಗ್ಲೂ ಮೂಗನ್ ತರ ಇರ್ತಾನೆ. ಅಂತರ ಹತ್ರ ನಾವು ಎಂತವನಂತ ಯಾವ ಲಕ್ಷಣ ಏನು ಅಂತ ಗೊತ್ತಾಗ್ತದೆ. ಅಲ್ಲ, ಅವನ ಲಕ್ಷಣ ಯಾವನು ಅಂತ ಮಾತಾಡ ರೀತಿ ಗೊತ್ತಿರಲ್ಲ, ನಾಗರಿಕತೆ ಇರಲ್ಲ. ಆದ್ರೆ ನೋಡಕ್ಕೆ ಚೆನ್ನಾಗೆ ನಾಗರಿಕತೆ ಇದ್ದಂಗೆ ಇರ್ತಾನೆ, ಆದ್ರೆ ಮಾತಾಡಲ್ಲ, ಯಾರತ್ರ ಮಾತಾಡದೆ ಏನಾದ್ರು ತಪ್ಪಾಗ್ಬಿಡುತ್ತೆ, ಮಾತಾಡದೆ ಏನಾದ್ರು ನನ್ನ ಇದು ಚುಡಾಯಿಸ್ತಾರೆ, ಹಂಗ ಅನ್ಕೊಂಡು ಅವನೇನ್ ಮಾಡ್ತಾನೆ, ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅಂಥವ್ರನ್ನ ಮಾತ್ರ ಯಾವತ್ತೂ ಅವ್ನು ಯಾರು ಅಂತ ನಮ್ಮ ಹೇಳಕ್ಕಾಗಲ್ಲ, ಅವ್ನ ಲಕ್ಷಣಗಳ ಬಗ್ಗೆನೇ ಹೇಳಕ್ಕಾಗಲ್ಲ, ಅದಕ್ಕೆ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಮಾತಾಡದೆ ಗೊತ್ತಾಗುತ್ತೆ, ಅವ್ನು ಮಾತಾಡೋ ರೀತಿ ಅಂತೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ.
ಸೊ ಅದೇ ಇಲ್ಲಿ ಹೇಳ್ತಾರೆ ಉತ್ತರ ಕೊಡ್ತಾ ಇದ್ದಾರೆ ಶ್ರೀ ಭಗವಾನ್ ಅದರ್ ಸಿಂಪ್ಟಮ್ಸ್ ದೆನ್ ಆಟೋಮೆಟಿಕಲಿ ಫಾಲೋ ಸ್ಟೇಟೆಡ್ ಬಿಲೋ. ಸೊ ಇನ್ನೊಂದು ಹೇಳ್ತಾ ಇದ್ದಾರೆ ಒಂದು ಮುಖ್ಯವಾದ ಪಾಯಿಂಟ್ 54ರಲ್ಲಿ ದ ಇಮಿಡಿಯೇಟ್ ಸಿಂಪ್ಟಮ್ ಆಫ್ ಎ ಕೃಷ್ಣ ಕಾನ್ಸಿಯಸ್ ಮ್ಯಾನ್ ಈಸ್ ಹಿ ಸ್ಪೀಕ್ಸ್ ಓನ್ಲಿ ಕೃಷ್ಣ. ಅದು ಓದಿ ಲಾಸ್ಟ್ ಲೈನ್ ಆ ಪ್ಯಾರಾಗ್ರಾಫಲ್ಲಿ ಭಾವಾರ್ಥ ಮಾಡುತ್ತಾನೆ ನಿಜವೂ ಹೊರಬೀಳುತ್ತದೆ. ಕೃಷ್ಣ ಪ್ರಜ್ಞೆ ಮನುಷ್ಯನ ತಕ್ಷಣ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು. ಇದು ತುಂಬಾ ಅದೇ ಜೈಪಾಲ್ ಪ್ರಭು ಹೇಳ್ತಾ ಇದ್ರು. ಜೈಪಾಲ್ ಪ್ರಭು ಹೇಳಿದ ಅದೇ ಯಾವಾಗಲೂ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಕೃಷ್ಣ ಪ್ರಜ್ಞೆ ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ. ಯಾವ್ದು ಇಂಪಾರ್ಟೆಂಟ್ ಯಾವ್ದು ಕೃಷ್ಣ ಪ್ರಜ್ಞೆ ಅದು ಬೇಕಲ್ಲಿ ಆ ವರ್ಡ್ ಬೇಕು. ಕೃಷ್ಣನ್ ಕುರಿತೇ ಮಾತಾಡ್ತಾರೆ, ಬೇರೆ ಏನು ಮಾತಾಡ ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ ಅವರು, ಮಾತಾಡಲ್ಲ. ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದೇ ತುಂಬಾ ಅದರಿಂದ ಅದು ಯಾರ ಲಕ್ಷಣ ಅದು ಸ್ಥಿತಪ್ರಜ್ಞೆ ಸ್ಥಿತಪ್ರಜ್ಞೆ ವ್ಯಕ್ತಿ ಲಕ್ಷಣ ಅದು. ಸ್ಥಿತಪ್ರಜ್ಞೆ ಅಂದ್ರೆ ಆ ಕೃಷ್ಣ ಭಕ್ತಿಲಿ ಇರೋ ಒಂದು ಭಕ್ತ ಏನ್ ಮಾಡ್ತಾನೆ ಯಾವಾಗ್ಲೂ ಅದ್ರ ಬಗ್ಗೆದೇ ಮಾತಾಡ್ತಾರೆ, ಬೇರೆ ಬಗ್ಗೆ ಮಾತಾಡಲ್ಲ. ಸೊ ಆ ಉತ್ತರ ಕೊಡ್ತಾರೆ 55ನಲ್ಲಿ ಕೃಷ್ಣ ಉತ್ತರ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ ಶ್ರೀ ಭಗವಾನ್ ವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಂ ಆತ್ಮಾನಿ ಏವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಸ್ಥಿತಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಾನ್ ಉವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ತದೋಚ್ಯತೆ. ಶ್ರೀ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಾನ್ ಉವಾಚ ದೇವೋತ್ತಮ ಪರಮಪುರುಷನು ಹೇಳಿದನೆ ಪ್ರಜಾಹಾತಿ ಇಂದ್ರಿಯ ತೃಪ್ತಿ ಅಪೇಕ್ಷೆಗಳನ್ನು ಸರ್ವಾನ್ ಸಕಲ ವಿಧವಾದ ಪಾರ್ಥ ಪುತ್ರಿಯ ಪುತ್ರನು ಮಾನಸಿಕ ಕಲ್ಪನೆಯು ಆತ್ಮನಿ ಆತ್ಮನ ಶುದ್ಧ ಸ್ಥಿತಿಯಲ್ಲಿ ನಿಶ್ಚಿತವಾಗಿಯೂ ಆತ್ಮನ ಶುದ್ಧ ಮನಸ್ಸಿನಿಂದ ತುಷ್ಟಃ ಸ್ಥಿತಪ್ರಜ್ಞಃ ದಿವ್ಯಸಿದ್ಧನೆಂದು ಆಗ ಉಚ್ಯತೆ ಹೇಳಲಾಗುತ್ತದೆ. ಅನುವಾದ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಯನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ಭಾವಾರ್ಥ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಹೀಗೆ ಆಧ್ಯಾತ್ಮಿಕ ನೆಲೆ ಇಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆ ಇರುವುದಿಲ್ಲ, ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳಿಗೆ ಆಶ್ರಯಿಸುತ್ತಾನೆ. ಹೀಗೆಂದು ಭಾಗವತವು ಹೇಳುತ್ತದೆ. ಮನಸ್ಸಿನ ಕಲ್ಪನೆಗಳು ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯ ಅಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿಯೇ ಹೇಳಿದೆ. ಇಂತಹ ಇಂದ್ರಿಯ ಅಪೇಕ್ಷೆಗಳನ್ನು ಕೃತಕವಾಗಿ ತಡೆಯಲು ಸಾಧ್ಯವಿಲ್ಲ. ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಏದನಾದರೆ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯ ಅಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ. ಆದ್ದರಿಂದ ಮನುಷ್ಯನು ಯಾವ ಹಿಂಜರಿಕೆ ಇಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಏಕೆಂದರೆ ಭಕ್ತಿ ಸೇವೆಯಿಂದ ಆತನ ಕೂಡಲೇ ಅಲೌಕಿಕ ಪ್ರಜ್ಞೆಯ ವೇದಿಕೆಗೆ ಏರುತ್ತಾನೆ. ಪ್ರಗತಿ ಹೊಂದಿದ ಆತ್ಮನು ತಾನು ಪರಮಪ್ರಭುವಿನ ನಿರಂತರ ಸೇವಕನೆನ್ನುವುದನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗಿರುತ್ತಾನೆ. ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆಯಿಂದ ಉಂಟಾದ ಇಂದ್ರಿಯ ಬಯಕೆಗಳು ಇರುವುದಿಲ್ಲ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿರುತ್ತಾನೆ. ಈಗ ಉತ್ತರವನ್ನು ಒಂದೇ ಕೊಡ್ತಾ ಇದ್ದಾರೆ. ಕೃಷ್ಣ ಏನು ಉತ್ತರ ಕೊಡ್ತಾ ಇದ್ದಾರೆ? ಮೊದಲನೇ ಪ್ರಶ್ನೆಗೆ ಆನ್ಸರ್ ಉತ್ತರ ಕೊಡ್ತಾರೆ, ಎರಡನೇ ಕೊಡ್ತಾರೆ, ಮೂರನೇ ನಾಲ್ಕು ಪ್ರಶ್ನೆಗಳಿಗೆ ಒಂದೊಂದೊಂದು ಶ್ಲೋಕದಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಥಿತಪ್ರಜ್ಞದಲ್ಲಿ ಇರೋ ಒಬ್ಬ ವ್ಯಕ್ತಿ ಪ್ರಜಾಹಾತಿ ಯದಾ ಕಾಮಾನ್ ಅಂದರೆ ಇಂದ್ರಿಯ
ತೃಪ್ತಿಯ ಅಪೇಕ್ಷೆಗಳಲ್ಲಿ ಯಾವುದೇ ಇಂದ್ರಿಯ ತೃಪ್ತಿಯ ಅಪೇಕ್ಷೆಗಳು ಅವನಿಗೆ ಇಲ್ದಿರ ಇರ್ತಾನೋ ಅಂತ ಅವನು ಏನು ಮಾಡ್ತಾನೆ, ಭಗವಂತನ ಸೇವೆನಲ್ಲಿ ಯಾವಾಗಲೂ ತೊಡಗ್ತಾನೆ ಅವನಿಗೆ ಯಾವುದೇ ಯಾಕೆ ಈ ಇಂದ್ರಿಯ ತೃಪ್ತಿ ಬರುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಕನ್ಕಾಕ್ಷನ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಬರೋದಂತೆ ಇದು. ಆಸೆ. ಸೊ ಮನಸ್ಸಿನಲ್ಲಿ ಮೈಂಡಲ್ಲಿ ಅದೇ ಇಲ್ಲಿ ಹೇಳ್ತಾರೆ ಸರ್ವಾನ್ ಪಾರ್ಥ ಮನೋ ಅಂದರೆ ಮನಸ್ಸು. ಸೊ ಮನೋಗತಾನ್ ಅಂದರೆ ಮನಸ್ಸಿನಿಂದ ಈ ಇಂದ್ರಿಯ ತೃಪ್ತಿಗಳು ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಒಬ್ಬ ಯಾವ ವ್ಯಕ್ತಿ ಬಂದು ಏನು ತ್ಯಜಿಸ್ಬೇಕು ಅವನಂದರೆ ಇಂದ್ರಿಯ ಭೋಗಗಳ ಆಪೇಕ್ಷೆಗಳನ್ನು ಯಾವಾಗ ತ್ಯಜಿಸ್ತಾನೋ ಅದು ಎಲ್ಲಿಂದ ಬರುತ್ತೆ, ಅದು ಮನಸ್ಸಿಂದ ಬರೋದು. ಆ ಮನಸ್ಸಿನಿಂದ ಬರೋ ಇಂದ್ರಿಯ ತೃಪ್ತಿಯ ಆಪೇಕ್ಷೆಗಳನ್ನ ಮನಸ್ಸಿಂದ ಬರೋದನ್ನು ಯಾವಾಗಲ ತ್ಯಜಿಸ್ತಾನೋ ಆವಾಗ ಅವನೇನು ಮಾಡ್ತಾನೆ, ಶುದ್ಧ ಆಗ್ಬಿಡ್ತಾನೆ. ಅವನ ಆತ್ಮ ಶುದ್ಧಿ ಆಗುತ್ತೆ, ಹೃದಯ ಶುದ್ಧಿ, ಆತ್ಮ ಶುದ್ಧಿ ಆಗ್ಬಿಟ್ರೆ ಅವನೇನು ಮಾಡ್ತಾನೆ, ಅವನಿಗೆ ಸಂಪೂರ್ಣವಾದ ಸಂತೋಷ ಸಿಗುತ್ತೆ. ಆದರೆ ಇನ್ನೊಂದು ಕೋಣದಲ್ಲಿ ನೋಡಿದ್ರೆ ಯಾರೊಬ್ಬ ಬಂದು ಮನಸ್ಸಿನಿಂದ ಬರೋ ಈ ಇಂದ್ರಿಯ ಆಪೇಕ್ಷೆಗಳನ್ನ ಸೆನ್ಸ್ ಗ್ರಾಟಿಫಿಕೇಶನ್ ಇಂದ್ರಿಯ ತೃಪ್ತಿಯ ಆಪೇಕ್ಷೆಗಳನ್ನ ಮನಸ್ಸಿನಲ್ಲಿ ಎಲ್ಲಿ ಅವನು ಆಶ್ರಯ ತಗೊತಾನೋ ಅವನಿಗೇನಾಗುತ್ತೆ ಅಂದರೆ ಸಂಪೂರ್ಣವಾದ ತೃಪ್ತಿ ಇರಲ್ಲ, ಸಂತೋಷನೇ ಇರಲ್ಲ. ಅದು ಹೇಳ್ತಾರೆ ವಿನ್ ಇಸ್ ಮೈಂಡ್ ಥಸ್ ಪ್ಯೂರಿಫೈಡ್ ಫೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಸೆಲ್ಫ್ ಅಲೋನ್. ಸೊ Bhagavatam affirms that any person who is fully in Krishna consciousness or devotion service of the Lord has all the good qualities of great sages, whereas a person who is not so transcendently situated has no good qualifications. So ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ ಭಾವಾರ್ಥದಲ್ಲಿ ಇದ್ದಾರೆ. ಭಾಗವತಮಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ಭಗವಂತನ ಒಂದು ಪ್ರಜ್ಞೆನಲ್ಲಿ ಇರ್ತಾರೋ, ಆದರೆ ಶುದ್ಧವಾದ ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅವನಿಗೆ ಎಲ್ಲ ಒಳ್ಳೆಯ ಗುಣಗಳು ಅವನ ಹತ್ರ ಇರುತ್ತಂತೆ. ಅಂದರೆ ಮುನಿ, ಈ ಸ್ಥಿತಪ್ರಜ್ಞೆನ ಹತ್ರ ಇರೋ ಏನದು ಗುಣಗಳು, ಎಲ್ಲ ಗುಣಗಳು ಅವನ ಹತ್ರ ಇರುತ್ತಂತೆ. ಕೃಷ್ಣ ಭಕ್ತಿಲಿ ಇರೋವನಿಗೆ, ಶುದ್ಧ ಕೃಷ್ಣ ಭಕ್ತಿಲಿ ಇರೋರಿಗೆ, ಮತ್ತು ಕೃಷ್ಣ ಪ್ರಜ್ಞೆನಲ್ಲಿ ಇರೋರಿಗೆ, ಈ ಮುನಿವರಿಗಳಿಗೆ, ಯಾವ ಮುನಿವರಿಗಳು ಸ್ಥಿತಪ್ರಜ್ಞದಲ್ಲಿರೋ ಮುನಿವರಿಗಳಿಗೆ ಯಾವುದೇ ಒಂದು ಚಮತ್ಕಾರ ಗುಣ, ಒಂದು ಲಕ್ಷಣ ಇರುತ್ತೋ ಅದೆಲ್ಲ ಇವನ ಹತ್ರ ಇರುತ್ತೆ, ಈ ಒಂದು ವ್ಯಕ್ತಿ ಹತ್ರ ಇರುತ್ತೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಯಾರಿಗೆ ಈ ಒಂದು ಗುಣಗಳು ಇಲ್ವೋ, ಈ ಕೃಷ್ಣ ಭಕ್ತಿ ಇಲ್ವೋ, ಕೃಷ್ಣ ಪ್ರಜ್ಞೆ ಇಲ್ವೋ, ಅವನಿಗೆ ಯಾವುದೇ ಥರವಾದ ಒಳ್ಳೆ ಲಕ್ಷಣ ಗುಣಗಳು ಬರೋದಿಲ್ಲ, ಅವನಿಗೆ ಅರ್ಹತೆನೇ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಈ ಶ್ಯೂರ್ ಟು ಬಿ ಟೇಕಿಂಗ್. ಯಾಕೆ ಬರೋದಿಲ್ಲ ಹೇಳ್ತೀನಿ. ಈಗ ಇದಕ್ಕೆ ಅರ್ಥ ಏನು ಅಂದರೆ, ಈ ಶ್ಲೋಕದಲ್ಲಿ ಆಸೆ ಆಪೇಕ್ಷೆಗಳು ಹೆಚ್ಚಾಗಿರ್ತಾರಲ್ಲ, ಇಂದ್ರಿಯಗಳನ್ನ ಸಂತೃಪ್ತಿ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಆಸೆ ಆಪೇಕ್ಷೆಗಳು ಜಾಸ್ತಿ ಇರುತ್ತೆ ಅಂತ ಅವನು ಏನು ಮಾಡ್ತಾನೆ ಅಂದರೆ ಮನಸ್ಸಿನ ಮೇಲೆ ಆಧಾರ ಪಟ್ಟಿರ್ತಾನೆ. ಮನಸ್ಸು ಹಿಂಗೆ ಹೇಳಿದ್ರೆ ನಂಗೆ ಕೇಳ್ತಾನೆ. ಈಗ ಮನಸ್ಸು ಇಲ್ಲಿ ಭಗವದ್ಗೀತಾ ಶ್ಲೋಕ ಬೇಡಪ್ಪ ನಾನು ಹೊಟ್ಟೋಗ್ತೀನಿ ಅಂತ ಮನಸ್ಸು, ನೀನು ಹೊಟ್ಟೋಗು, ಇಲ್ಲಿ ಇರಬೇಡ, ಇದೆಲ್ಲ ನಿನ್ನ ಸಂತೋಷ ಪಡಿಸಲ್ಲ, ಹೊಟ್ಟೋಗು ಅಂದರೆ ಚಕ್ಕಂತ ಹೊಟ್ಟೋಗ್ತೀನಿ. ಆದರೆ ಭಗವಂತನ ಸೇವೆನಲ್ಲಿ ಮತ್ತೆ ಕೃಷ್ಣ ಭಕ್ತಿನಲ್ಲಿ ಇರೋ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಏನೇ ಮಾಡಲಿ, ಏನೇ ಆಕಾಶನೇ ಬಿದ್ದೋಗ್ಲಿ ಕೆಳಗೆ ಅವನು ಹೋಗಲ್ಲ. ನಾನು ಕೃಷ್ಣನ ಬಗ್ಗೆ ಕೇಳ್ತೀನಿ, ಕೃಷ್ಣ ಭಕ್ತಿ ಮಾಡೇ ಮಾಡ್ತೀನಿ, ಕೃಷ್ಣನಾಮನ ನಾನು ಉಚ್ಚಾರಣೆ ಮಾಡೇ ಮಾಡ್ತೀನಿ. ಯಾವುದೇ ಬರಲಿ, ಏನೇ ಮಳೆ ಬರಲಿ, ಬಿಸಿಲು ಬರಲಿ, ಭೂಕಂಪನೇ ಬರಲಿ, ನಾನು ಕೃಷ್ಣ ಭಕ್ತಿ ಮಾಡೇ ಮಾಡ್ತೀನಿ, ನಾನು ಬಿಡಲ್ಲ. ಯಾಕಂದ್ರೆ ಯಾವಾಗಿದ್ರೂ ಒಂದಿನ ಈ ದೇಹ ಹೋಗದೆ ಭಗವಂತ ನಾಮ ಹೇಳ್ಕೊಂಡು ಹೋಗೋಣ ಅಂತ ಕೃಷ್ಣ ಭಕ್ತಿನಲ್ಲಿ ಇರೋನು ಏನ್ ಮಾಡ್ತಾನೆ, ಮನಸ್ಸು ಹೇಳ್ದಂಗೆ ಕೇಳಲ್ಲ ಅಂತ ಅರ್ಥ. ಅದೇ ಇಲ್ಲಿ ಮನೋಗತಿ ಬಂದ್ರೆ ಮನಸ್ಸಿನ ಮೇಲೆ ಗತಿ, ಬೇರೆ ಗತಿ ಇಲ್ಲ, ಮನಸ್ಸು ಹೇಳ್ದಂಗೆಲ್ಲ ಕೇಳೋದು. ಮನಸ್ಸು ಏನ್ ಹೇಳ ಆಧ್ಯಾತ್ಮಿಕ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ರೆ ಬೇರೆದ್ರ ಮೇಲೆ ನಿಗಾ ಬರಲ್ಲ. ಯಾಕಂದ್ರೆ ನಮ್ಗೆ ಸಮಯನೂ ಇರಲ್ಲ ಹೇಳೋದಕ್ಕೆ. ಇದ್ರಲ್ಲಿ ನಾವು ಈ ಸೇವೆನಲ್ಲಿ ನಾವು ತೊಡಗಿರೋದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಬರಲ್ಲ, ಯಾವ ಯೋಚನೆನೂ ಬರಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಕೂಡ ನಮ್ಗೆ ಟೈಮ್ ಇರಲ್ಲ. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ನಮ್ಮ ಟೈಮೆಲ್ಲ ಇದ್ರಲ್ಲಿ ನಾವು ಸ್ಪೆಂಡ್ ಮಾಡಿರ್ತಾ ಇದ್ದೀವಿ, ಇದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಮನಸ್ಸಿನ ಒಂದು ಆಶ್ರಯ ತಗೊಳ್ಳೋ ಅವನು, ಮನಸ್ಸಿನ ಒಂದು ಆಶ್ರಯ ತಗೊಳ್ಳೋನು ಅಂದ್ರೆ ಏನರ್ಥ, ಮನಸ್ಸು ಹೇಳ್ದಂಗೆಲ್ಲ ಕೇಳೋನು. ಅವ್ರಿಗೆ ಏನಾಗುತ್ತೆ ಅಂದ್ರೆ ಖಂಡಿತವಾಗಿ ಅವನಿಗೆ ಈ ಲಕ್ಷಣಗಳು ಇರಲ್ಲ. ಕೃಷ್ಣ ಭಕ್ತಿನಲ್ಲಿ, ಕೃಷ್ಣ ಸೇವೆನಲ್ಲಿ ಯಾವುದೇ ಸೇವೆ ಮಾಡಬೇಕಂತ ಒಂದು ಆಸೆ ಆಪೇಕ್ಷೆಗಳು ಅವ್ನಿಗೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಿಕಾಸ್ ಈಸ್ ಶ್ಯೂರ್ ಟು ಟೇಕಿಂಗ್ ರೆಫ್ಯೂಸ್ ಇನ್ ಓನ್ ಮೆಂಟಲ್ ಕನ್ಕಾಕ್ಷನ್ಸ್. ಮನಸ್ಸು ಏನು ಹೇಳಿದ್ರೆ ಅಂತ ಕೇಳ್ತಾನೆ ಅವನು. ಇವಾಗ ನಮ್ಗೆಲ್ರಿಗೂ ಏನಾದರೂ ಪ್ರಾಬ್ಲಮ್, ಸಮಸ್ಯೆ ಏನಂದ್ರೆ ನಾವು ಮನಸ್ಸು ಹೇಳ್ದಂಗೆ ಕೇಳ್ತಾ ಇದ್ದೀವಿ. ನಾವು ಮನಸ್ಸು ಹೇಳ್ದಂಗೆ ಕೇಳೋದಕ್ಕೋಸ್ಕರನೇ ನಾವೇನು ಮಾಡ್ತೀರಿ, ಆ ಮನಸ್ಸೇನು ಹೇಳುತ್ತೆ, ಯಾವಾಗಲೂ
ಒಳ್ಳೆ ದಾರಿ ಹೇಳಲ್ಲ, ಒಳ್ಳೆ ಬಗ್ಗೆ ಹೇಳಲ್ಲ, ಯಾವಾಗಲೂ ಕೆಟ್ಟ ದಾರಿನೇ ಅದು ತೋರಿಸೋದು. ಅದಕ್ಕೆ ಮನಸ್ಸು ಹೇಳ್ದಂಗೆ ಕೇಳಬಾರ್ದು ಅಂತ ಹೇಳ್ತಾರೆ. ಮನಸ್ಸನ್ನ ಸ್ನೇಹಿತನ 6ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಮನಸ್ಸನ್ನ ಯಾರೊಬ್ಬ ಸ್ನೇಹಿತ ಮಾಡ್ಕೊತಾನೋ ಅವನು ಬಂದು ನನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾನೆ, ಮನಸ್ಸನ್ನ ಯಾರು ಶತ್ರು ಮಾಡ್ಕೊತಾನೋ ಅವ್ನು ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆಯಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸನ್ನ ನಾವು ವಿರೋಧ ಮಾಡ್ಕೊಳಕ್ಕಾಗಲ್ಲ. ಮನಸ್ಸು ಹೇಳ್ದಂಗೆಲ್ಲ ನಾವು ಏನು ಮಾಡಬೇಕು, ಆಯ್ತಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ, ಆದರೆ ನಂಗೆ ಒಂದು 5 ನಿಮಿಷ ಟೈಮ್ ಕೊಡು, ಒಂದೇ ಒಂದು ರೌಂಡ್ ಜಪ ಮಾಡ್ಬಿಡ್ತೀನಿ ಅಂತ. ಆಮೇಲೆ 5 ನಿಮಿಷ ಆದ್ಮೇಲೆ ಮತ್ತೆ ಕೇಳ್ತದೆ. ನಾನು ನಿಮ್ಗೊಂದು ದೆವ್ವಕಥೆ ಹೇಳ್ದೆ, ನನಗೆ ಜ್ಞಾಪಕ ಇದೆಯಾ? ಒಂದು ಗ್ರಾಮಕ್ಕೆ ಒಬ್ಬ ಇವನು ಬರ್ತಾನೆ, ಸಾಧು ಬರ್ತಾನೆ. ಆ ಸಾಧು ಹತ್ರ ಒಬ್ಬ ಗ್ರಾಮದ ಒಂದು ವ್ಯಕ್ತಿ ಬರ್ತಾನೆ. ನಾನು ಹೇಳ್ದಂಗೆಲ್ಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಆ ಸಾಧು ಹತ್ರ. ಅಂತ ವರ ಕೊಡಪ್ಪ ಅಂತಂದ್ರೆ, ಸರಿ ಆಯ್ತು, ನೀನು ಈ ಒಂದು ತಗೋ, ಈ ವರ ತಗೋ, ಈ ಒಂದು ಮಂತ್ರ ನೀನು ಜಪ ಮಾಡು. ಈ ಮಂತ್ರ ಜಪ ಮಾಡಿದ್ರೆ ಒಂದು ಆತ್ಮ ಬರುತ್ತೆ, ಆ ಭೂತ ಒಂದು ಬರುತ್ತೆ. ಆ ಭೂತ ನೀನ್ ಏನ್ ಹೇಳಿದೆ ಅದು ಮಾಡುತ್ತೆ. ಜ್ಞಾಪಕ ಇದೆಯಾ ನಿಮ್ಗೆ? ಅದು ಏನ್ ಹೇಳಿದೆ ಅದು ಕೇಳುತ್ತೆ ಆ ಭೂತ ಅಂತ ಹೇಳ್ತಾರೆ. ಸರಿ, ಆ ಭೂತನ ಕಳಿಸ್ತಾನೆ ಜೊತೆಲಿ. ಇವನ್ ಮಂತ್ರ ಏನಾದ್ರು ಬೇಕಂದ್ರೆ ಅವ್ನ ಮಂತ್ರ ಜಪ ಮಾಡಿದ್ರೆ ಆ ಭೂತ ಬಂದ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಕೇಳುತ್ತೆ. ಅದು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಏನ್ ಮಾಡ್ಬೇಕಂತ ಕೇಳ್ತೀಯ, ನಮ್ಗೆ ಇರೋದಕ್ಕೆ ಮನೆ ಇಲ್ಲ, ಒಂದು ಮನೆ ಕಟ್ಕೊಡಪ್ಪ ಅಂದ್ರೆ ಚಕ್ಕನ್ ಮನೆ ಕಟ್ಕೊಡುತ್ತೆ. ಆಮೇಲೆ ಇನ್ನೇನ್ ಮಾಡ್ಬೇಕು, ಮಾಡೋ ಕೆಲಸ ಇಲ್ಲ, ನನಗೆ ವ್ಯವಸಾಯ ಮಾಡಕ್ಕೆ ಒಂದು 100 ಎಕರೆ ಬೆಲೆ ಇದು ಭೂಮಿ ಬೇಕು ಅಂದ್ರೆ ತಗೋ 100 ಎಕರೆ ಭೂಮಿ ಅಂತ ಕೊಟ್ಕೊಡುತ್ತೆ. ಏನ್ ಹೇಳಿದ್ರೆ ಅದು ಮಾಡ್ತಾ ಇರುತ್ತೆ ಮನಸ್ಸು. ಅದೇ ಸಾಧು ಒಂದು ಇರೈತಾರೆ, ಒಂದು ಪಾಯಿಂಟ್, ಒಂದೇ ಒಂದು ಷರತ್ತಲ್ಲಿದ್ದಾರೆ. ನೀನು ಅದಕ್ಕೆ ಏನಾದ್ರೂ ಒಂದು ಕೆಲಸ ನೀನು ಕೊಡ್ತಾ ಇರಬೇಕು. ನೀನ್ ಕೆಲಸ ಕೊಡದೇ ಇದ್ರೆ ನಿನ್ನೆ ತಿಂದಾಕ್ಬಿಡುತ್ತೆ ಅದು ಅಂತ. ಸರಿ, ಎಲ್ಲ ಇವನೇನ್ ಸರಿ 100 ಜನ ಸೇವಕರು ಬೇಕು, 100 ಜನ ಸೇವಕರು ಕರ್ಕೊಂಡು, ನನಗೆ ಇಷ್ಟು ಚಿನ್ನ ಬೇಕು, ಅಷ್ಟು ಇದು ಬೇಕು, ಅದು ಬೇಕು, ಎಲ್ಲ ತಗೊಂಡ್ಬರ್ತಾನೆ. ಎಲ್ಲ ಕೆಲಸನೂ ಆಗೈತೆ, ಹೇಳ್ದಂಗೆಲ್ಲ ಕೇಳ್ಬಿಡ್ತು ಗೊತ್ತಾ. ಕೊನೆಯಲ್ಲಿ ಏನ್ ಮಾಡ್ಬೇಕಂದ್ರೆ, ಆ ವ್ಯವಸಾಯ ಭೂಮಿ ಎಲ್ಲ ನೀನು ಶಾಲವಂತ ಮಾಡು, ಅಲ್ಲಿ ನೀನು ಬೆಳೆ ಹಾಕು ಅಂತ ಹೇಳುವಾಗ, ಬಿತ್ತನೆಗಳೆಲ್ಲ ಇದು ಮಾಡು ಅಂತ ಹೇಳುವಾಗ ಅದೆಲ್ಲ ಮಾಡ್ಬಿಟ್ಟು ಬಂದ್ಬಿಡುತ್ತೆ. ಇವಾಗ ಏನ್ ಮಾಡ್ಬೇಕು ಅಂತ ಕೇಳುತ್ತೆ. ರಾತ್ರಿ ಮಲ್ಕೊಂಡಿರ್ತೇವೆ ಅವನು, ಎಬ್ಬಿಸ್ಬಿಟ್ಟು ಏನ್ ಮಾಡ್ಬೇಕು, ನನಗೇನ್ ಕೆಲಸ ಕೊಡು, ಏನ್ ಮಾಡ್ಬೇಕು ಅಂತ ಕೇಳುತ್ತೆ. ಎಲ್ಲ ಆಗೋಯ್ತಪ್ಪ, ನಾನು ಸ್ವಲ್ಪ ಫ್ರೀ ಆಗಿಬಿಟ್ಟು ನಾನು ಮಾಡ್ಕೋಬೇಕು ಅಂತ ಹೇಳುತ್ತೆ. ಅದೆಲ್ಲ ಆಗಲ್ಲ, ನನಗೇನಾದ್ರು ನೀನ್ ಕೆಲಸ ಕೊಡು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳುತ್ತೆ ಮನಸ್ಸು. ಆ ಭೂತ ಹಂಗೆ ಹೇಳುತ್ತೆ. ಆವಾಗ ಇವನು ಸಾಧು ಹತ್ರ ಹೋಗ್ತಾನೆ. ನೋಡಪ್ಪ, ನಾನು ನಿನ್ಗೆ ಮೊದಲೇ ಹೇಳಿದೆ, ಏನಾದ್ರೂ ಅದಕ್ಕೊಂದು ಕೆಲಸ ಕೊಡು, ನೀನ್ ಕೆಲಸ ಕೊಡದೆ ಇದ್ರೆ ಅದು ನಿನ್ನೆ ತಿಂದಾಕ್ಬಿಡುತ್ತೆ, ನೀನೇ ಆಹಾರ ಆಗ್ಬಿಡ್ತೀಯ ಅದಕ್ಕೆ ಅಂತ. ಆವಾಗ ಸಾಧು ಹೇಳ್ತಾರೆ, ನಾನು ಏನ್ ಮಾಡ್ಲಿ, ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತದು, ನಾನು ಏನ್ ಕೆಲಸ ಕೊಡ್ಲಿ ಅಂದ್ರೆ, ಸರಿ ಒಂದು ತೆಂಗಿನ ಮರ ತೋರಿಸ್ಬಿಟ್ಟು ಒಂದು ಏಣಿ ಕೊಡು, ಆ ಏಣಿ ಮೇಲೆ ಹತ್ತು ಅಂತೇಳು, ಹತ್ತದ ಮೇಲೆ ಕೆಳಗಡೆ ಇಳಿ ಅಂತೇಳು, ಮತ್ತೆ ಕೆಳಗೆ ಮೇಲೆ ಏನ್ ಮಾಡ್ಬೇಕು ಅಂತ ಕೇಳಿದ ಮೇಲೆ ಹತ್ತು ಅಂತೇಳು, ಈ ತರ ಹತ್ತು ಇಳಿ ಈ ತರ ಮಾಡು ಅಂತ ಹೇಳ್ಬಿಡು ಅಂತ ಹೇಳುವಾಗ ಆ ಭೂತಾನ ಕರೆದು, ನೋಡಪ್ಪ ಇದು ತೆಂಗಿನ ಮರ ಇದೆ, ಮೇಲೆ ಹತ್ತದ ಮೇಲೆ ಏನ್ ಮಾಡ್ಲಿ ಅಂದ್ರೆ ಇಳಿದ್ಮೇಲೆ ಏನ್ ಮಾಡ್ಬೇಕು, ಹತ್ತು ಇಳಿ ಅಂದ್ರೆ ಏನ್ ಅರ್ಥ ಅಂದ್ರೆ, ಈ ಮನಸ್ಸು ಬಂದು ಭೂತ ಪೇತ ಪಿಶಾಚಿಗಳ ತರ ಏನಾದ್ರೂ ಒಂದು ಮಾಡ್ತಾನೆ ಇರುತ್ತೆ. ಅದಕ್ಕೆ ಏನಾದ್ರೂ ಒಂದು ಕೆಲಸ ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ತಾನೆ ಸಾಧು, ಆ ಏನಿ ಕೊಡ್ತಾನೆ. ಆ ಏನಿ ಅಂದ್ರೆ ಏನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮೈಂಡ್ಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಭಗವಂತನ ನಾಮ ಹೇಳ್ತಾರೆ. ಭಗವಂತನ ನಾಮ ಹೇಳ್ತಾ 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 ಏನಾಗುತ್ತೆ, ಅವ್ನು ನಮ್ಗೆ ನಾವೇನು ಹೇಳಂಗಿಲ್ಲ, ಹೇಳಿ 10 ಇಳಿ ಅಂತ ಹೇಳಂಗಿಲ್ಲ, ಅದೇ ಹೇಳ್ಬಿಡುತ್ತೆ ನಮ್ಗೆ ಅಭ್ಯಾಸ ಆಗ್ಬಿಟ್ರೆ ನಾವು ಹೇಳ್ಕೊಂಡೇ ಇರ್ತೀವಿ. ಇವಾಗ 16 ರೌಂಡ್ ಜಪ ಮಾಡ್ಲೇಬೇಕು, ಮಾಡ್ತಾನೆ ಇರ್ತೀವಿ. ನಾವು ಏನೇ ಇರಲಿ ಮಾಡ್ತೀರಿ, ಈ ಕೆಲಸ ಇಲ್ಲದೆ ಇರಲಿ, ಫಸ್ಟ್ 16 ರೌಂಡ್ ಮಾಡ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀವಿ. ಆ ಥರ ಈ ಮನಸ್ಸನ್ನ ಚಂಚಲದಲ್ಲಿ ನಾವು ಆಶ್ರಯ ತಗೊಂಡ್ಬಿಟ್ರೆ ಕೃಷ್ಣ ಪ್ರಜ್ಞೆ ಮಾಡೋಕ್ಕಾಗಲ್ಲ. ಆ ಮನಸ್ಸನ್ನ ಕಂಟ್ರೋಲು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಒಂದು ಕೆಲಸ ಕೊಡ್ಬೇಕು. ಆ ಕೆಲಸ ಕೊಡುವಾಗ ಏನ್ ಮಾಡ್ಬೇಕು, ನಾವು ಆಯ್ಕೆ ಮಾಡ್ಕೋಬೇಕು. ಏನ್ ಆಯ್ಕೆ ಮಾಡ್ಕೋಬೇಕು, ಒಳ್ಳೆ ಕೆಲಸ ಅಂದ್ರೆ ಏನು, ಕೃಷ್ಣ ಭಕ್ತಿನಲ್ಲಿ ಯಾವುದೋ ಒಂದು ಸೇವೆ, ಭಗವಂತನ ನಾಮ ಹೇಳೋದು, ಭಗವಂತನಿಗೆ ಅಡಿಗೆ ಮಾಡಿ ನೈವೇದ್ಯ ಮಾಡೋದು, ಇಲ್ಲ ಭಗವಂತನ ದೇವಾಲಯದಲ್ಲಿ ಶುದ್ಧ ಮಾಡೋದು, ಮತ್ತೆ ಭಗವಂತನ ಪುಸ್ತಕಗಳಿದೆ, ಗ್ರಂಥಗಳಿದೆ, ಅದನ್ನೆಲ್ಲ ತಗೊಂಡು ಬೇರೆಯವರಿಗೆ ವಿಸ್ತರಣೆ ಮಾಡೋದು. ಅದಾದ್ಮೇಲೆ ಏನೋ ಒಂದು ಸೇವೆ. ಆಮೇಲೆ ಭಗವಂತನ ಬಗ್ಗೆ ಪ್ರಚಾರ ಮಾಡೋದು, ಭಗವದ್ಗೀತಾ ಶ್ಲೋಕಾಸ್ ಹೇಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ನಮ್ಮ ಜೀವನದಲ್ಲಿ ಹೆಂಗೆ ಅದನ್ನ ಬಳಸ್ಕೋಬೇಕು, ಇದೆಲ್ಲ ನಾವು ನೋಡ್ಕೊಳ್ತಾ ಇದ್ರೆ ಅವಾಗ ಏನಾಗುತ್ತೆ, ಮನಸ್ಸು ನಮ್ಮನ್ನ ಕಂಟ್ರೋಲ್ಗೆ ಬರುತ್ತೆ. ಅವಾಗ ಮನಸ್ಸು ನಾವ್ ಹೇಳ್ದಂಗೆ ಅದು ಕೇಳುತ್ತೆ. ಓ, ಇದು ಆಗೋ ಕೆಲಸ ಅಲ್ಲ ಇವನ ಹತ್ರ. ಈಗ ಒಂದು ಬಸ್ ಇದೆ, ಬೆಂಗಳೂರಿಗೆ ಹೋಗ್ಬೇಕು ಬಸ್ಸು, ಸಿಕ್ಕಾಪಟ್ಟೆ ರಶ್ ಇದೆ, ಕ್ರೌಡ್ ಇದೆ. ಅವಾಗ ನಮ್ಮ ಮನಸ್ಸೇನು ಹೇಳುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಕಪ್ಪ, ಹೋಗಿ ಬೆಂಗಳೂರು ಸೇರ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ. ಮೊದಲೆಲ್ಲ ಹಂಗೆಲ್ಲ ಇದ್ದಿದ್ದು. ಬೆಂಗಳೂರು ಅಂದ್ರೆ ಮೊದಲೇ ಬಸ್ಸು ಒಬ್ಬರ ಮೇಲೆ ಒಬ್ರು ಎದ್ದು ಓಡ್ತಾ ಇದ್ರು, ಬಸ್ ಬೇರೆ ಇರ್ತಾ ಇಲ್ಲ. ಇವಾಗ ಏನಾಗುತ್ತೆ, ಎಲ್ಲಾ ಕಡೆ ಬಸ್ಗಳಿದೆ, ಬೇಜಾನ್ ಬಸ್ಗಳು ಹೋಗ್ತಾ ಇದೆ. ನಾವು ಅವಡೆ ನೋಡ್ಬಿಟ್ಟು ಮುಂದೆ ಕೂತ್ಕೋಣ, ಹಿಂದೆ ಕೂತ್ಕೋಣ, ಮಧ್ಯದಲ್ಲಿ ಕೂತ್ಕೋಣ, ಕಿಟಕಿ ಇರೋ ಜಾಗದಲ್ಲಿ ಕೂತ್ಕೋಣ, ಎಲ್ಲ ಒಂದೊಂದೇ ಹುಡುಕ್ತೀರಿ. ಸೊ ಮನ್ಸು ಖಾಲಿ ಇದ್ರೆ ಏನಾಗುತ್ತೆ, ಒಂದೊಂದೊಂದೇ ಕೆಣಕ್ತಾ ಇರುತ್ತೆ. ಆದ್ರೆ ಮನಸ್ಸು ಖಾಲಿ ಇಲ್ದ್ರೆ ತುಂಬಿಸ್ಕೊಬೇಕು. ಮನಸ್ಸನ್ನ ಯಾವ ತರ ತುಂಬಿಸ್ಕೋಬೇಕು, ಭಗವಂತನ ಸೇವೆ, ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಿಸ್ಕೋಬೇಕು. ಸೊ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದಾರೆ ಅಂದ್ರೆ,
ಈ ಭಾಗವತಮಲ್ಲಿ ಕೊಡೋ ಒಂದು ಉತ್ತರ ಇಲ್ಲಿ ಕೃಷ್ಣ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಮನಸ್ಸಿನ ಯಾವತ್ತೂ ಮನಸ್ಸು ಹೇಳ್ದಂಗೆ ನೀನು ಕೇಳಬೇಡ, ಮನೋಗತಿಗೆ ನೀನು ಬಲಿ ಆಗಬೇಡ. ಭಗವಂತನ ಸೇವೆಯಲ್ಲಿ ನೀನು ಇರುವಾಗ ನಿನಗೆ ಎಲ್ಲ ಶುದ್ಧ ಮುನಿಗಳಿಗೆ ಏನೇನು ಲಕ್ಷಣಗಳಿದೆಯೋ ಏನೇನು ಗುಣಗಳಿದೆಯೋ ಅದೆಲ್ಲ ನಿನ್ನ ಹತ್ರ ಇರುತ್ತೆ. ಸೊ ಅದರಿಂದ ನೀನೇನು ಮಾಡ್ತೀಯಾ, ಯಾವಾಗಲೂ ಭಗವಂತನ ಸೇವೆಯಲ್ಲಿ ಇರು. ಕಾನ್ಸಿಕ್ವೆಂಟ್ಲಿ ಇಟ್ ಇಸ್ ರೈಟ್ಲಿ ಸೆಡ್ ಹಿಯರ್ ಇನ್ ದಟ್ ಒನ್ ಹ್ಯಾಸ್ ಟು ಗಿವ್ ಅಪ್ ಆಲ್ ಕೈಂಡ್ಸ್ ಆಫ್ ಸೆನ್ಸ್ ಡಿಸೈರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಂಟಲ್ ಕಂಕಾಕ್ಷನ್. ಸೊ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂದ್ರಿಯ ಭೋಗಗಳ ಅಪೇಕ್ಷೆಗಳನ್ನು ನೀನು ಬಿಟ್ಬಿಡು. ಅದ್ರ ಬಗ್ಗೆ ನೀನು ಚಿಂತೆ ಬೀಳಬೇಡ, ಯಾವಾಗಲೂ ಅದರಲ್ಲಿ ಆ ಸೇವೆಯಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಫ್ ಒನ್ ಈಸ್ ಎಂಗೇಜ್ ಇನ್ ಕೃಷ್ಣ ಕಾಣಿಸ್ತೇನೆ ಆಟೋಮೆಟಿಕ್ಲಿ ಸೆನ್ಸ್ ಡಿಸೈರ್ ಸಬ್ಸೈಡ್. ಸೊ ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇರುತ್ತೆ, ಚಳಿ, ಸಿಕ್ಕಾಪಟ್ಟೆ ಚಳಿ, ಪಕ್ಕದ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಬೋಂಡ ಆಗ್ತಾ ಇರ್ತಾರೆ. ನಮ್ಗೇನ್ ಅನ್ಸುತ್ತೆ, ಬಿಸಿ ಚಳಿಯಾಗಿದೆ, ಸ್ವಲ್ಪ ಬಿಸಿ ಬಿಸಿಯಾಗಿ ಏನೋ ತಿನ್ನೋ, ನಾವು ಬೋಂಡ ತಿನ್ನೋಣ ಅನ್ಸುತ್ತೆ. ನಮ್ಮ ಇಂದ್ರಿಯಗಳು ಹಂಗೆ ಹೇಳುತ್ತೆ. ಸೊ ಆದ್ರೆ ಸ್ಥಿತಪ್ರಜ್ಞೆಯಲ್ಲಿ ಏನ್ ಮಾಡ್ತಾನೆ, ಯಾರು ಏನೇ ಆಗಲಿ, ಚಳಿ ಬರಲಿ ಬಿಸಿಲು ಬರಲಿ, ಅವನೇನ್ ಮಾಡ್ತಾನೆ ಭಗವಂತನ ಹಂಗೆ ಅದರ ತಿನ್ಬೇಕು ಅಂದ್ರೆ ಕೂಡ ಅವನೇನ್ ಮಾಡ್ತಾನೆ, ಅದನ್ನ ತಗೊಂಡು ಭಗವಂತನ ನೈವೇದ್ಯ ಮಾಡಿ ಆಮೇಲೆ ಸ್ವಲ್ಪ ತಗೊಂತಾನೆ, ಮಿಕ್ಕಿದೆಲ್ಲರಿಗೂ ಕೊಡ್ತಾನೆ ಆ ಥರ. ಸೊ ಅದರ ಆ ಒಂದು ಸ್ಥಿತಪ್ರಜ್ಞೆಯಲ್ಲಿ. ಬಟ್ ಈ ಫೋನ್ ಇಸ್ ಕೃಷ್ಣ ಚೈತನ್ಯದಲ್ಲಿ ನೀವು ಇರೋದ್ರಿಂದ, ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇರೋದ್ರಿಂದ ಯಾವುದೇ ಒಂದು ಅದನ್ನ ಬಿಡಿಯಾಗಿ ನೀವು ಇದು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಈ ಇಂದ್ರಿಯನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಅವಶ್ಯಕತೆ ಇಲ್ಲ. ಭಕ್ತಿನಲ್ಲಿ ಇದ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಬಂದ್ಬಿಡುತ್ತೆ, ಆಟೋಮ್ಯಾಟಿಕ್ ಅದು ಕಂಟ್ರೋಲ್ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಸೇವೆನಲ್ಲಿ ಇದ್ದೀರಾ, ಯಾವುದೋ ಒಂದು ಸೇವೆನಲ್ಲಿ ಇದ್ದೀರಾ, ಅದಕ್ಕೋಸ್ಕರ ನೀವು ಆಟೋಮ್ಯಾಟಿಕ್. ಇವಾಗ ನಾನು ಹೇಳಿದೆ, ಇವಾಗ ಮೊನ್ನೆ ಇನ್ನೊಂದು 10ನೇ ತಾರೀಕು ಏನೋ ಇದು ಚಂದನ ಸೇವಾ ಸ್ಟಾರ್ಟ್ ಆಗುತ್ತೆ. ಇದು ಏನದು ಚಂದನ ಸೇವಾ ಅಂದ್ರೆ ಭಗವಂತನಿಗೆ ಇದು ಗಂಧ ಇದು ಮಾಡೋದು, ಗಂಧ ಅಪ್ಲೈ ಮಾಡೋದು. ಎಲ್ಲರೂ ಬಂದು ಏನ್ ಮಾಡ್ತಾರೆ, ಇವಾಗ ಗಂಧ ತೇಯ್ತಾ ಇರ್ತಾರೆ. ಯಾರಿಗೆ? ಭಗವಂತನಿಗೆ. ಸೊ ಅದೇ ಸೇವೆಯಲ್ಲಿ ಇರುವಾಗ ಏನೂ ಗೊತ್ತಾಗಲ್ಲ ನಮಗೆ. ಸೊ ಭಗವಂತನ ಸೇವೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಮೈಂಡ್ ಕಂಟ್ರೋಲ್ ಬರುತ್ತೆ. ಇಂದ್ರಿಯಗಳನ್ನ ಭೋಗಿಸೋ ಒಂದು ಪ್ರವೃತ್ತಿ ನಮ್ಗೆ ಬರಲ್ಲ. ಆ ಥರ ಭಾನುವಾರ ಭಗವಂತ ದೇವಸ್ಥಾನಕ್ಕೆ ಹೋಗೋದು, ಭಕ್ತರ ಜೊತೆ ಮಾತಾಡೋದು, ಯಾವುದೋ ಒಂದು ಸೇವೆ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾ ಇದ್ರೆ ನಮ್ಗೇನಾಗುತ್ತೆ, ಇದು ಇಂದ್ರಿಯ ಅಪೇಕ್ಷೆಗಳು ನಮ್ಗೆ ಯಾವುದು ಬರಲ್ಲ. ಸೊ therefore one has to engage himself in Krishna consciousness without hesitation. For this devotion will instantly help one onto the platform of transcendental consciousness. ಸೊ ದಿವ್ಯವಾದ ನೀವು ಪ್ರಜ್ಞೆಗೆ ಬರಬೇಕು ಅಂದರೆ, ಒಬ್ರು ಏನು ಮಾಡಬೇಕು ಅಂದರೆ, ಭಗವಂತನ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಒಂದು ಅದಕ್ಕೆ ಏನೋ ನಿಬಂಧನೆಗಳು ಇಲ್ದಿರ ನೀವು ಅದರಲ್ಲಿ ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಕಂಡೀಷನ್ ಷರತ್ತು ಆಗಬಾರ್ದು. ನಾನು ಇದು ಮಾಡದೆ ಬರ್ತೀನಿ, ಇಲ್ಲಿ ಮಾಡದೆ ಬರ್ತೀನಿ, ಅಲ್ಲಿ ಮಾಡದೆ ಬರಲ್ಲ, ಸೊ ಈ ದಿನ ಬರಲ್ಲ, ಆ ದಿನ ಬರಲ್ಲ, ಈ ಥರ ಬರಬೇಕು, ಆ ಥರ ಬರಬೇಕು ಅಂತ ನಾವು ನಿಬಂಧನೆಗಳು ಹಾಕ್ತೀರಾ. ನಾವು ನಮ್ಮ ಸ್ವತಃ ಒಂದು ಆಸೆ ಅಪೇಕ್ಷೆಗಳಿಂದ ನಾವು ಭಗವಂತನ ಸೇವೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಹೈಲಿ ಡೆವಲಪ್ಡ್ ಸೋಲ್ ಆಲ್ವೇಸ್ ರಿಮೈನ್ ಸ್ಯಾಟಿಸ್ಫೈಡ್ ಇನ್ ಹಿಮ್ಸೆಲ್ಫ್ ಬೈ ರಿಯಲೈಸಿಂಗ್ ಹಿಮ್ಸೆಲ್ಫ್ ಆಸ್ ದಿ ಇಟರ್ನಲ್ ಸರ್ವಿಟರ್. ಇದು ತುಂಬ ಇಂಪಾರ್ಟೆಂಟ್ ಈಕ್ವೈಸು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ವೆನ್ ಎ ಮ್ಯಾನ್ ಗಿವ್ಸ್ ಅಪ್ ಆಲ್ ವೆರೈಟೀಸ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್ ಫ್ರಮ್ ಮೆಂಟಲ್ ಕಂಪ್ಯಾಷನ್ ಇದರಿಂದ ಏನಾಗುತ್ತೆ, ಈ ವ್ಯತೆ, ಈ ಮಾನಸಿಕವಾದ ಒಂದು ವಸ್ತುವಿಂದ ನಮ್ಗೇನಾಗುತ್ತೆ, ಇಂದ್ರಿಯ ಭೋಗಗಳಿಂದ ನಾವು ಬಿಡುಗಡೆ ಆಗ್ತೀವಿ. ಯಾಕೆ, ಇದು ಮನಸ್ಸಿಂದನೇ ಬರೋದು. ಆದರೆ ಕೃಷ್ಣ ಚೈತನ್ಯದಲ್ಲಿರೋನು ಅದನ್ನ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಕೃಷ್ಣ ಚೈತನ್ಯ ಇದ್ರೆ ಆಟೋಮೆಟಿಕ್ ಆಗಿ ಇದಾಗ್ಬಿಡುತ್ತೆ. ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಕೂಡ ಹೆಸರು. ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಒಂದು ಆಸೆ ಅಪೇಕ್ಷೆಗಳು ಇಲ್ದಿರ ನಾವು ಭಗವಂತನಿಗೆ ಸೇವೆ ಮಾಡೋದು ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸಿಂಪ್ಟಮ್ ಏನು, ಇದು ಏನೋ ಸ್ಥಿತಪ್ರಜ್ಞೆಗೆ ಸಿಂಪ್ಟಮ್ಸ್ ಏನು ಅಂದರೆ, ಈ ಗಿವ್ಸ್ ಅಪ್ ಆಲ್ ಡಿಸೈರ್ಸ್ ಕಮಿಂಗ್ ಫ್ರಮ್ ಮೈಂಡ್. ಸೊ ಈ ಸ್ಥಿತಪ್ರಜ್ಞೆಯಲ್ಲಿರೋ ವ್ಯಕ್ತಿ ಬಂದು ಅವನ ಲಕ್ಷಣ ಏನಂದ್ರೆ, ಮೊದಲನೇ ಪ್ರಶ್ನೆಗೆ ಆನ್ಸರ್ ಕೊಡ್ತಾ ಇದ್ದಾರೆ. ಅವನ ಲಕ್ಷಣ ಬಂದು ಮನಸ್ಸಿನಿಂದ ಬರೋ ಯಾವುದೇ ಒಂದು ಆಸೆಗೆ ಅವನು ತ್ಯಜಿಸ್ತಾನೆ ಅಂತ ತ್ಯಜಿಸ್ತಾನೆ. ಸೊ ಈ ಗಿವ್ಸ್ ಅಪ್ ಆಲ್ ಡಿಸೈರ್ಸ್. ಏನೇ ಆಸೆ ಬರಲಿ, ಮನಸ್ಸು ಏನೇನೋ ಆಸೆಗಳು ಹೇಳ್ತಾರೆ. ಇವನು ಬೋಗಸು, ಅವ್ನು ನೋಡು, ಇವಳು ನೋಡು, ಇವನು ಇದು ಮಾಡು, ಅಲ್ಲೋಗೋಣ ಬಾ, ಇಲ್ಲೋಗೋಣ ಬಾ, ಏನೇನೋ ಹೇಳುತ್ತೆ. ಫಿಲಮ್ಗೆ ಹೋಗೋಣ ಬಾ, ಇಲ್ಲ ಮಾಲ್ಗೆ ಹೋಗೋಣ ಬಾ, ಇಲ್ಲಾಂದ್ರೆ ನಾವು ಕ್ರಿಕೆಟ್ ಆಡೋಣ ಬಾ, ಇಲ್ಲಾಂದ್ರೆ ನಾವು ಫ್ರೆಂಡ್ಸ್ ಮನೆಗೆ ಹೋಗಿ ಸ್ವಲ್ಪ ಗ್ಯಾಮ್ಲಿಂಗ್ ಆಡೋಣ, ಅದು ಇದು ಏನೇನೋ ಹೇಳುತ್ತೆ ಮನಸ್ಸು. ಆದರೆ ಈ ಮನಸ್ಸಿನಿಂದ ಬರೋ ಈ ಆಸೆಗಳನ್ನ ಯಾರು ತ್ಯಜಿಸ್ತಾರೋ ಅವರ ಲಕ್ಷಣ ಹೆಂಗಿರುತ್ತೆ ಅಂದ್ರೆ, ಸ್ಥಿತಪ್ರಜ್ಞೆಗೆ ಏನು ಲಕ್ಷಣ ಇರ್ತೋ ಆ ಲಕ್ಷಣ ಇರುತ್ತೆ. ಸ್ಥಿತಪ್ರಜ್ಞೆಯಲ್ಲಿರೋ ಅವನ ಲಕ್ಷಣ ಬಂದು ಇದನ್ನ ತ್ಯಜಿಸ್ತಾನೆ. ಯಾವುದೇ ಒಂದು ಈ ಥರವಾದ ಒಂದು ಕೆಲಸಗಳಿಗೆ ಅವನು ಹೋಗಲ್ಲ, ಮಾಡಕ್ಕೆ ಹೋಗಲ್ಲ. ಸೊ ಸೆಕೆಂಡ್, ಈಸ್ ಸ್ಯಾಟಿಸ್ಫೈಡ್ ವಿತಿನ್. ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ, ಅವನಿಗೆ ಅವನು ಇಲ್ಲಿ ಹೇಳ್ತಾರೆ ಆತ್ಮನಿ ಅಂತ ಹೇಳ್ತಾರೆ ನೋಡಿ, ಒಂದು ಓಡಿದಲ್ಲಿ, ಇನ್ ದಿ ಪ್ಯೂರ್ ಸ್ಟೇಟ್ ಆಫ್ ದಿ ಸೋಲ್ ಏವ ಆತ್ಮನ ಸಟನ್ಲಿ ದಿ ಪ್ಯೂರಿಫೈಡ್ ಮೈಂಡ್. ಸೊ ಅವನಿಗೆ ಇನ್ನೊಂದು
ಅವ್ನಿಗೆ ಆಸೆ ಇಲ್ದಿರೋದಕ್ಕೋಸ್ಕರ ಏನಾಗುತ್ತೆ, ನನಗೆ ಅದನ್ನು ಅನುಭವಿಸ್ಬೇಕು, ಇದನ್ನು ಅನುಭವಿಸ್ಬೇಕು, ನಾನು ಇದು ನನ್ನ ಹತ್ರ ಇಲ್ಲ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ, ಇಷ್ಟೊಂದು ಮನೆನೇ ನನ್ನ ಹತ್ರ ಇಲ್ಲ, ನಾನು ಮನೆ ಕಟ್ಟಬೇಕು, ಸೊ ನಾನು ಮನೆ ತೊಗೋಬೇಕು, ಭೂಮಿ ತೊಗೋಬೇಕು, ಜಮೀನು ತೊಗೋಬೇಕು, ನಾನು ವ್ಯವಸಾಯ ಮಾಡಬೇಕು, ನಾನು ಇದು ದೊಡ್ಡ ರಿಯಲ್ ಎಸ್ಟೇಟ್ ಹಾಕಬೇಕು, ಅದು ಇದು ಅಂತ ಯಾವುದು ಅವನಿಗೆ ಆಸೆನೇ ಇಲ್ಲ. ಯಾಕಂದರೆ ಅವನು ಸಂಪೂರ್ಣವಾಗಿ ತೃಪ್ತಿ ಆಗ್ಬಿಟ್ಟಿದ್ದಾನೆ. ಯಾಕೆ ತೃಪ್ತಿ ಆಗಿರ್ತಾನೆ? ಸಂತೃಪ್ತಿಯಾದ ಒಂದು ವ್ಯಕ್ತಿ ಮೇಲೆ ಅವನು ಆಧಾರ ಪಟ್ಟಿದ್ದಾನೆ. ಯಾರು? ಭಗವಂತ ಆತ್ಮರಾಮ. ಭಗವಂತನಿಗೆ ಯಾರು ಏನು ಸಂತೋಷ ಕೊಟ್ಟು ಅವನ್ನ ತೃಪ್ತಿ ಮಾಡ್ಬೇಕಂತ ಏನಿಲ್ಲ. ತುಸ್ತ ಅಂತ ಹೆಸರು ಅದಕ್ಕೆ. ತುಸ್ತ ಅಂತಂದ್ರೆ ಸಂಸ್ಕೃತದಲ್ಲಿ ಇದು ತೃಪ್ತಿಯಾಗಿರೋನು ಅಂತ. ಸೊ ಅವನು ಆಲ್ರೆಡಿ ಈಸ್ ತುಷ್ಟ. ಭಗವಂತ ಬಂದು ಒಂದ್ಸಲ ಏನಾಗುತ್ತದೆ, ವೃಂದಾವನದಲ್ಲಿ ಈ ಗೋಪಿಯರ ಜೊತೆ ಇದು ಲೀಲೆ ಮಾಡ್ತಾ ಇರುವಾಗ ಕೃಷ್ಣ ಏನಾಗ್ತಾನೆ, ಇವ್ರಿಗೊಂದು ಪಾಠ ಹೇಳ್ಕೊಡ್ಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಹಂಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ವಿಸ್ಮರಣೆ ಆಗ್ಬಿಡ್ತಾರೆ, ಡಿಸಪಿಯರ್ ಆಗ್ಬಿಡ್ತಾರೆ, ಅವ್ರಿಗೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅವಾಗ ಗೋಪಿಯರೆಲ್ಲ ಹುಡುಕ್ತಾರೆ, ಎಲ್ಲಿ ಕೃಷ್ಣ ಅಂತ. ಸೊ ಕೃಷ್ಣ ನೋಡಿದ್ರೆ ಎಲ್ಲಿ ನೋಡಿದ್ರು ಕೃಷ್ಣ ಇಲ್ಲ. ಇವರು ಏನು ಮನಸ್ಸಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಒಂದೊಂದು ಗೋಪಿಕಾ ಮನಸ್ಸಲ್ಲಿ ಏನು ಅನ್ಕೊಂಡ್ರೆ, ಒಬ್ಬ ಗೋಪಿಕರು ಹೇಳ್ತಾಳೆ, ನನ್ನಿಂದನೇ ಕೃಷ್ಣನಿಗೆ ತೃಪ್ತಿ, ಇಲ್ಲದೇ ಕೃಷ್ಣನಿಗೆ ತೃಪ್ತಿ ಇಲ್ಲ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ರು ಏನು ಹೇಳ್ತಾರೆ, ನನ್ನಿಂದನೇ ತೃಪ್ತಿ, ನಾನು ಕೊಡೋ ಸಂತೋಷದಿಂದಾನೇ ಭಗವಂತನಿಗೆ ತೃಪ್ತಿ, ನಾನು ಅವ್ರಿಗೆ ವೀಣೆ ಬಾರಿಸ್ತೀನಿ. ಇನ್ನೊಬ್ರು ಹೇಳ್ತಾರೆ, ನಾನು ಮೃದಂಗ ಬಾರಿಸ್ತೀನಿ. ಇನ್ನೊಬ್ರು ಹೇಳ್ತಾರೆ, ನಾನು ತಾಂಬೂಲ ಕೊಡ್ತೀನಿ, ಅದಕ್ಕೆ ಅವ್ರಿಗೆ ತೃಪ್ತಿ, ಇಲ್ಲದ್ರೆ ಅವ್ರಿಗೆ ತೃಪ್ತಿನೇ ಇಲ್ಲ ಕೃಷ್ಣನಿಗೆ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಕೃಷ್ಣ ಇರುವಾಗೆ ಮಾತಾಡ್ಕೊತಾ ಇರ್ತಾರೆ. ಆವಾಗ ಏನ್ ಮಾಡ್ತಾರೆ, ಈ ತರ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಲ್ಲಿಂದ ಹೊರಟೋಗಿದ ತಕ್ಷಣ ಆವಾಗ ಅನ್ಕೊಂತಾನೆ ಕೃಷ್ಣ, ಇಲ್ಲ ಎಲ್ಲಿ ಕೃಷ್ಣ ಎಲ್ಲರೂ ಹುಡುಕ್ತಾರೆ, ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕೃಷ್ಣ ಇರಲ್ಲ. ಆವಾಗ ನಾವೆಲ್ಲ ಅಹಂಕಾರದಿಂದ ನಾವು ಮಾತಾಡ್ಬಿಟ್ರಿ, ನಾವಿದ್ರೇನೆ ಕೃಷ್ಣನಿಗೆ ತೃಪ್ತಿ ಅಂತ ನಾವು ತಿಳ್ಕೊಂಡಿದ್ರಿ. ಆದ್ರೆ ಕೃಷ್ಣ ಯಾರು? ಆತ್ಮರಾಮ ಅಂದ್ರೆ ತನ್ನಲ್ಲಿ ತಾನೇ ಸಂತೃಪ್ತಿ ಆಗಿರೋನು. ಅವ್ರಿಗೆ ಬೇರೆಯವ್ರು ಯಾರೋ ಸಂತೋಷ ಕೊಟ್ಟು ತೃಪ್ತಿ ಆಗ್ಬೇಕಂತೇನಿಲ್ಲ. ಇವಾಗ ನಮ್ಗೆಲ್ಲ ಹೆಂಗೆ ಅಂದ್ರೆ, ನಮ್ಗೆ ಏನಾದ್ರೂ ನಾವು ದೊಡ್ಡ ಕಾರ್ಯ ಮಾಡ್ಬಿಟ್ರೆ ಒಂದ್ 4 ಜನ ಹೋಗಿ ನಮ್ಗೆ ಸನ್ಮಾನ ಮಾಡ್ಬೇಕು. ಆವಾಗ ನಮ್ಗೆ ಖುಷಿ. ನಮ್ಗೆ ಮನೆಯಲ್ಲಿ ಹೋಗ್ಬಿಟ್ಟು ಇದಿದೆಯಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಜನ ಹೋಗ್ಬಿಟ್ರಪ್ಪ, ನನ್ನ ಏನ್ ಕತೆ, ನನ್ನ ಒಂದು ದೊಡ್ಡ ಲಕ್ಷಣ ನನಗೆ ಗೊತ್ತಿರ್ಲಿಲ್ಲ, ಇಷ್ಟೊಂದು ದೊಡ್ಡ ಮಹಾ ವ್ಯಕ್ತಿನ ನಾನು ದೊಡ್ಡ ಮಹಾನ್ ಅಂತ ನಾವು ತಿಳ್ಕೊಂಡಿರ್ತೀವಿ. ನಮ್ಮ ಮನ್ಸಲ್ಲೇ ಹೇಳುತ್ತೆ, ಯಾರು ಮಾಡೋ ಏನೇನೋ ಯಾವ ಕಾರ್ಯನೋ ಎಲ್ಲ ಹಂಗೆ ಅನ್ಕೊಂಡಿರ್ತೀವಿ. ಅದೇ ಇಲ್ಲಿ ಗೋಪಿಕರು ಹಂಗೆ ತಿಳ್ಕೊಂಡಿರ್ತಾರೆ. ನಾವು ಕೊಡೋ ಸೇವದಿಂದ, ನಾವು ಕೊಡೋವ್ರಿಗೆ ಸೇವೆ ಮಾಡೋದ್ರಿಂದಾನೇ ಭಗವಂತ ತೃಪ್ತಿ ಆಗ್ತಾರೆ ಅಂತ ಅವ್ರು ಅನ್ಕೊಂತಾರೆ. ಅದೇ ಭಗವಂತ ಹೊರಟೋಗ್ಬಿಟ್ರೆ ಅವ್ರಿಗೆ ಏನಾಗ್ಬಿಟ್ಟದೆ ಅಂದ್ರೆ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ ಅವ್ರಿಗೆ. ನಾವು ಮಾಡಿದ ತಪ್ಪು, ನಾವು ಮಾತಾಡಿದ ತಪ್ಪು, ಆ ಥರ ಇಲ್ಲಿ ಇದು ಸ್ಥಿತಪ್ರಜ್ಞೆನಲ್ಲಿರೋ ಒಂದು ವ್ಯಕ್ತಿ, ಪೂರ್ತಿ ಸ್ಥಿತಪ್ರಜ್ಞೆ. ಈಗ ಶ್ಲೋಕಾಸ್ ಎಲ್ಲ ಈಗ ಈ 53ದಿಂದ 54ದಿಂದ ಎಲ್ಲ ಸ್ಥಿತಪ್ರಜ್ಞನ ಬಗ್ಗೆ. ಸ್ಥಿತಪ್ರಜ್ಞೆ ಅಂದ್ರೆ ಯಾರು? ಆತ್ಮ ಸಾಕ್ಷಾತ್ಕಾರ ಪಡೆದವನು, ಕೃಷ್ಣ ಭಕ್ತಿನಲ್ಲಿ ಇರೋನು, ಮನಸ್ಸಿನಿಂದ ಬರೋ ಯಾವುದೇ ಆಸೆ ಅಪೇಕ್ಷೆಗಳಿಗೆ ಅವನು ಆಸೆನೇ ತ್ಯಜಿಸ್ತಾನೆ. ಅದರಿಂದ ಅವನು ಯಾವ ಆಸೆಗಳು ಇಟ್ಕೊಳ್ಳಲ್ಲ. ಮನಸ್ಸು ಏನೇ ಹೇಳಿದಾನೆ ಅವ್ನು ಕೇಳಲ್ಲ. ಮನಸ್ಸಿಂದ ಏನೇನೋ ಆಸೆಗಳು ಬರ್ತದೆ ಅದನ್ನೆಲ್ಲ ತ್ಯಜಿಸ್ಬಿಡ್ತಾನೆ ಅವನು. ಸೊ ಅವನೇ ಸ್ಥಿತಪ್ರಜ್ಞೆ ಅಂತಾರೆ. ಸೊ ಸ್ಥಿತಪ್ರಜ್ಞೆ ಬಂದು ಆತ್ಮರಾಮ. ಭಗವಂತ ಹೆಂಗೆ ಆತ್ಮರಾಮನೋ ಅವ್ರ ಭಕ್ತರು ಆತ್ಮರಾಮ. ಯಾಕಂದ್ರೆ ಭಕ್ತರು ಏನ್ ಮಾಡ್ತಾರೆ, ಭಗವಂತನ್ನೇ ಸಂತೃಪ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಬೇರೆ ಯಾರನ್ನೂ ಸಂತೃಪ್ತಿ ಮಾಡಲ್ಲ. ಅವನು ಸಂತೃಪ್ತಿ ಮಾಡ್ಕೊಳ್ಳ. ಏನಪ್ಪ, ನನಗೆ ಇರೋದಕ್ಕೆ ಮನೆ ಇಲ್ಲ, ಕೂತ್ಕೊಳ್ಳೋಕೆ ಒಂದು ಚೇರ್ ಇಲ್ಲ, ಓದೋಕೆ ಒಂದು ಟೇಬಲ್ ಇಲ್ಲ, ಭಗವದ್ಗೀತೆ ಓದಬೇಕು ಅಂತ ಕೂಡ ಏನಿಲ್ಲ. ಓದೋನು ಎಲ್ಲಿದ್ರೂ ಓದ್ತಾನೆ, ಭಕ್ತಿ ಸೇವೆ ಮಾಡೋನು ಎಲ್ಲಿದ್ರೂ ಭಕ್ತಿ ಸೇವೆ ಮಾಡ್ತಾನೆ. ಇದೆಲ್ಲ ಏನಂದ್ರೆ ನನಗೆ ಅದಿಲ್ಲ, ಆಸೆಗಳು ಅದಿಲ್ಲ, ಇದಿಲ್ಲ, ಅಂತದಿಲ್ಲ, ತೃಪ್ತಿ ಆಗಿಲ್ಲ ಅಂತ ಅರ್ಥ. ಜೀವನದಲ್ಲಿ ತೃಪ್ತಿ ಆಗಿಲ್ಲ ಅಂತ ಅರ್ಥ. ನೀವೀಗ ಒಬ್ಬ ಭಕ್ತ ಇರ್ತಾನೆ, ಅವನು ಸಾಧಕ, ಏನೋ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ. ಭಕ್ತಿ ಸೇವೆ ಮಾಡುವಾಗ ಅವನಿಗೊಂದು ಮ್ಯಾನೇಜರ್, ಟೆಂಪಲ್ ಪ್ರೆಸಿಡೆಂಟ್ ಇರ್ತಾನೆ, ಇನ್ನೋಗ ಬುಕ್ಸ್ ಎಲ್ಲ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡು, ಪುಸ್ತಕ ಎಲ್ಲ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡು ಅಂತ ಹೇಳ್ತಾರೆ. ಸೊ ಅವನೇನು ಮಾಡ್ತಾನೆ, ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಯಾರಿಗೋ ಹೇಳ್ತಾನೆ, ಇದು ಭಗವದ್ಗೀತೆ ತಗೊಳ್ಳಿ, ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ಆತ್ಮದ ಬಗ್ಗೆ ಹೇಳಿದೆ, ಶರೀರದ ಬಗ್ಗೆ ಹೇಳಿದೆ, ನಮ್ಮ ನೇಚರ್, ನಮ್ಮ ಪ್ರಕೃತಿ, ನಮ್ಮ ಲಕ್ಷಣಗಳು, ಸ್ಥಿತಪ್ರಜ್ಞೆ ಬಗ್ಗೆ ಎಲ್ಲ ಹೇಳಿದೆ, ತಗೊಳ್ಳಿ ಅಂತ ಹೇಳ್ತಾನೆ. ಅವ್ರು ಕೇಳ್ತಾರೆ, ನೀನು ಓದಿದ್ಯಾ ಇದು ಅಂತ ಕೇಳ್ತಾನೆ ತಗೊಳ್ಳೋವನು. ಇಲ್ಲ, ನಾನು ಓದಿಲ್ಲ, ಆದರೆ ನೀವು ಓದಿ ಚೆನ್ನಾಗಿರಿ ಅಂತ ಹೇಳಿದ್ರೆ ಅವನೇನಂತಾನೆ, ಮೊದಲು ನೀನು ಓದಯ್ಯ, ಆಮೇಲೆ ನನಗೆ ಕೊಡಯ್ಯ ಅಂತ. ಅಂದ್ರೆ ಏನರ್ಥ, ನಾನೇ ಓದಿಲ್ಲ ಅಂದ್ರೆ ನನಗೆ ತೃಪ್ತಿ ಇಲ್ಲ ಅಂತ ಅರ್ಥ. ಆದ್ರೆ ಸ್ಥಿತಪ್ರಜ್ಞೆಯಲ್ಲಿ ಏನ್ ಮಾಡ್ತಾನೆ, ನಾನೆಲ್ಲ ಓದಿದ್ದೀನಪ್ಪ, ಓದ್ಬಿಟ್ಟು ನಾನು ಸಂತೋಷನೂ ಪಡ್ತಾ ಇದ್ದೀನಿ,
ಬೇರೆಯವ್ರಿಗೆ ಆ ಸಂತೋಷ ಕೊಡ್ತೀನಿ, ನಿನಗೂ ಆ ಸಂತೋಷ ಪಡೀಲಿ ಅಂತೇಳಿ ಅವನೇನ್ ಮಾಡ್ತಾನೆ, 2-3 ಶ್ಲೋಕ ಬಗ್ಗೆ ವರ್ಣನೆ ಕೊಡ್ತಾನೆ. ನೋಡಪ್ಪ, ಸ್ಥಿತಪ್ರಜ್ಞೆ ಅಂದ್ರೆ ಈ ತರ ಇರ್ತಾನೆ, ಸ್ಥಿತಪ್ರಜ್ಞೆ ಯಾವತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ. ಸ್ಥಿತಪ್ರಜ್ಞೆ ಇರೋನ್ಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ, ಮನಸ್ಸು ಹೇಳ್ದಂಗೆ ಅವ್ನು ಕೇಳಲ್ಲ, ಮನಸ್ಸಿನಿಂದ ಬರೋ ಯಾವುದೇ ಒಂದು ಆಸೆಗಳನ್ನ ಅವನು ತ್ಯಜಿಸಿ ಬೇರೆದಕ್ಕೆ ಕೃಷ್ಣ ಪ್ರಜ್ಞೆಯ ಸೇವೆಯಲ್ಲಿ ಅವನು ತೊಡಗ್ತಾನೆ. ಈ ತರ ಅವನೆಲ್ಲ ವಿವರಣೆ ಕೊಡ್ತಾನೆ. ಅವ್ರಿಗೇನು ಅರ್ಥ ಆಗುತ್ತೆ ಅವಾಗ, ಓ ಇವನು ಓದಿದ್ದಾನೆ, ಇವನು ಅರ್ಥ ಮಾಡ್ಕೊಂಡಿದ್ದಾನೆ, ಆಮೇಲೆ ಇನ್ನೊಂದೇನು, ಇವನು ನಿಜವಾಗಿ ಅದನ್ನ ತೃಪ್ತಿ ಪಡೆದಿದ್ದಾನೆ. ಸೊ ಸ್ಥಿತಪ್ರಜ್ಞೆನಲ್ಲಿ ಇರೋ ಒಂದು ವ್ಯಕ್ತಿ ಯಾವಾಗಲೂ ತೃಪ್ತಿಯಾಗಿರ್ತಾನೆ. ಅವನಿಗೆ ಯಾವುದೇ ತರವಾದ ಆಸೆ ಇರಲ್ಲ, ಇದು ಪಡಿಬೇಕು ಅದು ಬೇರೆ, ಇಲ್ಲಪ್ಪ ನನಗೆ ಸಂತೋಷನೇ ಆಗಿಲ್ಲ ಜೀವನದಲ್ಲಿ, ಇದುವರೆಗೂ ನಾನು ತೃಪ್ತಿನೇ ಆಗಿಲ್ಲ, ತೃಪ್ತಿ ಅನ್ನೋದೇ ಸಿಕ್ಕಿಲ್ಲ ಅಂತ ನಾನು ಅಂತ ತಿಳ್ಕೊಂಡಿರೋವನ ಹತ್ರ ಅವನು ಇನ್ನ ಭಗವಂತನ ಸೇವೆಯಲ್ಲಿ ಇಲ್ಲ ಅಂತ ಅರ್ಥ. ಸೊ ತೃಪ್ತಿ ಆಗಿರೋ ಒಂದು ಭಕ್ತ ಏನ್ ಮಾಡ್ಕೊತಾನೆ, ಅವನಿಗೆ ಯಾವುದು ಬೇಕಾಗಲ್ಲ, ಅವನು ಆಲ್ರೆಡಿ ತೃಪ್ತಿ ಆಗಿರ್ತಾನೆ. ಯಾಕಂದ್ರೆ ತೃಪ್ತಿಗೆ ಇದು ಒಡೆಯ ಯಾರು? ಭಗವಂತ. ಅವನಿಗೆ ಅವನು ತೃಪ್ತಿ ಮಾಡ್ತಾ ಇದ್ದಾನೆ, ಅದಕ್ಕೆ ಅವನಿಗೇನು ತೃಪ್ತಿ ಬೇಕಾಗಿರಲ್ಲ, ಅವನು ಎಲ್ಲ ಸಂಪೂರ್ಣವಾದ ತೃಪ್ತಿ ಪಡೆದಿರ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಲ್ಫ್ ಸ್ಯಾಟಿಸ್ಫೈಡ್ ಅಂತ ಹೆಸರು ಅದಕ್ಕೆ. ಸೆಲ್ಫ್ ಸ್ಯಾಟಿಸ್ಫೈಡ್ ಅಂದ್ರೆ ಅವನ ಸ್ವತಃ ಎಲ್ಲ ಸಂತೋಷನೂ ಪಡೆದಿರ್ತಾನೆ, ಅವನಿಗೆ ಏನೂ ಬೇಕಾಗಲ್ಲ, ಯಾವುದೇ ಒಂದು ಆಸೆ ಅಪೇಕ್ಷೆ ಇರಲ್ಲ, ಅದು ಬೇಕು ಇದು ಬೇಕು ಅಂತ ಅವನು ಏನು ಇದು ಬೈಕೆ ಇಲ್ಲ, ಅವನ ಹತ್ರ ಯಾವ ಬೈಕೇನೂ ಇಲ್ಲ. ಎಲ್ಲಾದ್ರೂ ಭಕ್ತಿ ಸೇವೆ ಮಾಡ್ಬೋದು, ಎಲ್ಲಾದ್ರೂ ಮಾಡ್ಬೋದು. ಸೊ ಅದೇ ಎರಡನೇ, ಅದಕ್ಕೆ ಇದು ಸ್ಥಿತಪ್ರಜ್ಞೆಯ ಲಕ್ಷಣಗಳು ಅದೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ದ್ವಂದ್ವಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದ್ವಂದ್ವಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಈ ಸ್ಥಿತಪ್ರಜ್ಞೆಯಲ್ಲಿರೋನು ಏನು ಮಾಡ್ತಾನೆ ಅಂದರೆ, ಯಾವುದೇ ನಾನು ಹೇಳ್ದಲ್ಲ, ಇದು ಇಂದ್ರಿಯಗಳು ಯಾವ ಥರ ಅವನು ರಿಯಾಕ್ಟ್ ಮಾಡ್ತಾನೆ, ಯಾವ ಥರ ಸ್ಪಂದಿಸ್ತಾನೆ ಅಂತ ಹೇಳೋದಕ್ಕೆ, ಈಗ ಮಳೆ ಬರ್ತಾ ಇದೆ ಜೋರಾಗಿ, ನಾನು ಹೊರಗಡೆ ಹೋಗ್ಬೇಕೀಗ, ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಬರ್ತಾ ಇದೆ. ನಾನೇನು ಅನ್ಕೊಂತೀನಿ, ಜಲ್ದಿ ಮುಂದೆನೇ ಹೋಗ್ಬಿಟ್ಟಿದೆ ಚೆನ್ನಾಗಿರ್ತಾ ಇತ್ತು, ಈಗ ಮಳೆ ನಾನು ಅನ್ಕೊಂಡು ಹೋಗ್ಬೇಕೆ, ನಾನು ಅರ್ಜೆಂಟಾಗಿ ಮನೆಗೆ ಹೋಗಿ ನಿದ್ದೆ ಮಾಡಬೇಕೆ, ಅದು ಮಾಡಬೇಕೆ ಇದು ಮಾಡಬೇಕೆ ಅಂತ ನಾನು ಅನ್ಕೊಂಡಿದ್ದೆ. ಅಂದರೆ 3 ಕ್ಲೇಶಗಳಿದೆ, ಅಧ್ಯಾತ್ಮಿಕ್, ಅಧಿಭೌತಿಕ್, ಅಧಿದೈವಿಕ್. ಸೊ ದೇವತೆಗಳಿಂದ ನಮಗೆ ತೊಂದರೆಗಳು ಬರುತ್ತೆ. ಆಮೇಲೆ ಅಧಿದೈವಿಕ್ ಅಂದರೆ ದೇವತೆಗಳಿಂದ ತೊಂದರೆಗಳು. ಅಧಿಭೌತಿಕ ಅಂದರೆ ಬೇರೆಯವರಿಂದ, ಇತರರಿಂದ, ಬೇರೆ ಜೀವಿಗಳಿಂದ ನಮಗೆ ತೊಂದರೆ ಬರುತ್ತೆ. ನಾಯಿಯಿಂದ ತೊಂದರೆ ಬರ್ಬೋದು, ಕೊರೋನಾ ಒಂದು ಕ್ರಿಮಿಯಿಂದ ನಮಗೆ ತೊಂದರೆ ಬರ್ಬೋದು. ಈ ಥರ ಪ್ರಕೃತಿ ಬಂದು ನಮಗೆ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ಆಧ್ಯಾತ್ಮಿಕ ಅಂದರೆ ನಮ್ಮ ಮನಸ್ಸಿನಲ್ಲೇ, ನಮ್ಮ ದೇಹದಲ್ಲೇ ನಮಗೆ ಏನೋ ಒಂದು ನೋವಿರ್ಬೋದು, ಮಾನಸಿಕವಾದ ನೋವಿರ್ಬೋದು, ಬೇರೆ ತೊಂದರೆಗಳಿರ್ಬೋದು, ಬೇರೆ ಕಾಯಿಲೆಗಳಿರ್ಬೋದು, ಇದೆಲ್ಲ ಆಧ್ಯಾತ್ಮಿಕವಾದ ಒಂದು ತೊಂದರೆ. ಈ 3 ಕ್ಲೇಶಗಳು ಯಾವಾಗ ಭೌತಿಕ ಜಗತ್ತಲ್ಲಿ ಇದ್ದೇ ಇರುತ್ತೆ. ಇವಾಗ ದುಬೈನಲ್ಲಿ ನೋಡ್ಬೋದು ನೀವು, ದುಬೈನಲ್ಲಿ ಜೋರಾಗಿ ಮಳೆ ಹೊಡ್ಕೊಂಡು ಬರ್ತಾನೆ, ಇದೆಲ್ಲ ಮುಣ್ಕೊಂಡು ಹೋಗ್ತಾ ಇದ್ದಾರೆ. ಕಾರು, ವೆಹಿಕಲ್ಸು, ವಾಹನಗಳು, ಮನೆಗಳು, ಜನ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದೌದು, ಅವರೇ ಮಾಡಿ ಕ್ಲೌಡ್ ಸೀಡಿಂಗ್ ಅಂತ ಹೆಸರು. ಈ ಮೇಘಗಳಿಗೆ ಏನೋ ಇದು ಕೆಮಿಕಲ್ಸ್ ರೆಡಿ ಮಾಡಿ ಅದನ್ನ ಬಿಟ್ಟಿರೋದು, ಮೇಲೆ ಬಿಟ್ಟು ಮಳೆ ಬರಂಗ ಅವರೇ ಮಾಡಿರೋದು. ಆ ಥರ ಅದು ಏನಾಗೋಯ್ತು, ಸಿಕ್ಕಾಪಟ್ಟೆ ಆಗೋಯ್ತು. ಪ್ರಕೃತಿಯಾಗಿ ಮಳೆ ಬಂದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಇವ್ರೇನ್ ಮಾಡಿದ್ರು, ನಮ್ಗೆಲ್ಲ ಗೊತ್ತು, ಅದು ಗೊತ್ತು, ನಮ್ಗೆ ಮಳೆ ಬೇಕು ಅಂತ ಹೇಳ್ಬಿಟ್ಟು ಇವರು ಆ ಥರ ಮಾಡಿದಕ್ಕೋಸ್ಕರ ಏನಾಗಿದೆ ಅಂದ್ರೆ ಎಲ್ಲ ಹೊಡ್ಕೊಂಡ್ಬಿಡ್ತು. ದೇಶನೇ ನೀರಲ್ಲಿ ಮುಳುಗೋಗ್ಬಿಡ್ತಾ ಇದೆ. ಆ ಥರ ಅದೆಲ್ಲ ನೀರು ಬಂದ್ರೆ ಆಗೋದು. ಸೊ ಆ ಥರ ಈ 3 ಕ್ಲೇಶಗಳಿಂದ ನಾನು ಯಾವುದು ಪ್ರಭಾವಿತರಾಗಲ್ಲ. ಈಗ ಕೊರೋನಾ ಬಂದರೆ ನಮ್ಗೇನಾಗೋಯ್ತು, ಕೊರೋನಾ ಎಲ್ಲ ಇಡೀ ಪ್ರಪಂಚನೇ ಸಣ್ಣಾಗೋಯ್ತು. ಹಂಗೆ ಎಲ್ಲಂದ್ರೆಲ್ಲ ನಿಂತ್ಕೊಂಡ್ಬಿಟ್ಟೆ, ಹಂಗಂಗೆ ಮನೇಲೇ ಇದು ಲಾಕ್ಡೌನ್ ಆಗಿ ಹಂಗೆ ಮನೇಲೇ ಇದ್ಬಿಟ್ರಿ. ಬೇಡ ಹೊರಗಡೆ ಹೋಗೋದೇ ಬೇಡ, ಅವ್ನು ಗೇಟ್ ಮುಟ್ಟಿದ್ದಾನೆ ಫಸ್ಟ್, ಅದಕ್ಕೆ ಇದು ಹೊಡಿ, ಏನದು ಇದು ಮೆಡಿಸನ್ ಹೊಡಿ, ಇವ್ನು ನನ್ನ ಬಟ್ಟೆ ಮುಟ್ಟಿದ್ದಾನೆ, ಅವ್ನು ನಾನು ಇದು ಕೊಟ್ಟಿದ್ದಾನೆ, ತರಕಾರಿ ಎಲ್ಲ ಮೊದಲೇ ನೀರೆಲ್ಲ ವಾಶ್ ಮಾಡು. ಸೊ ಸ್ಥಿತಪ್ರಜ್ಞೆಯಲ್ಲಿ ಇರೋನಲ್ಲ ಇದರಲ್ಲಿ ಯಾವ ಥರವಾದ ಅವ್ನು ಗೊತ್ತು, ಯಾವಾಗಿದ್ರೆ ಒಂದಿನ ಹೋಗೋದೆ. ಈಗ ನಿನ್ನೆ ಒಬ್ಬರು ಮಹಾರಾಜು, ಗೋಪಾಲಕೃಷ್ಣ ಮಹಾರಾಜ್ ಅಂತ ತುಂಬಾ ದೊಡ್ಡ ವ್ಯಕ್ತಿ, ನಮ್ಮ ಇಸ್ಕಾನಲ್ಲೇ ಡೆಲ್ಲಿ ಟೆಂಪಲ್ ಪ್ರೆಸಿಡೆಂಟ್ ಅವರು ಮೊದಲೇ ಗೊತ್ತಿದೆ ಅವ್ರಿಗೆ. ಅವ್ರು ಮಾಡದೇ ಇರೋ ಪ್ರಚಾರನೇ ಇಲ್ಲ. ಈ ಭಗವದ್ಗೀತಾ ಬುಕ್ ಇದೆಯಲ್ಲ, ಈ ಬುಕ್ಗೆ ಇದೆ ಅವರು ಪ್ರೆಸಿಡೆಂಟ್. BBT ಏನಿದೆ, ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅನ್ನೋದಕ್ಕೆ ಪ್ರಭುಪಾದರೆ ಅವ್ರನ್ನ ನೇಮಿಸಿದ್ರು. ನೀವೇ ಈ ಪ್ರಿಂಟಿಂಗ್ ಪ್ರೆಸ್ಗೆ ಬಂದು ಅಧ್ಯಕ್ಷರಾಗಿರ್ಬೇಕು ಅಂತೇಳಿ ಅವರೇ ಅದನ್ನ ಅಧ್ಯಕ್ಷರಾಗಿದ್ದು ಸುಮಾರು ಲಕ್ಷಾಂತರ ಪುಸ್ತಕ ಅವರು ವಿಸ್ತರಣೆ ಮಾಡಿದ್ದಾರೆ. ಅವ್ರ ಶಿಷ್ಯರಿಗೆಲ್ಲ ಕೊಟ್ಟು 12,000 ಶಿಷ್ಯರಿದ್ದಾರೆ ಅವ್ರಿಗೆ. ರಷ್ಯಾಲಿ ಪ್ರೀಚಿಂಗ್ ಮಾಡ್ತಾ ಇದ್ರು. ಪಂಜಾಬಲ್ಲಿ ಜನ್ಮ ತಗೊಂಡಿದ್ದವರು ರಷ್ಯಾನಲ್ಲಿ ಪ್ರೀಚಿಂಗ್ ಮಾಡ್ತಾ ಇದ್ರು. ಇವ್ರು ಹೆಂಗೆ ಬಂದರು ಅಂದರೆ, ಇವ್ರಿಗೆ ಮುಂದೆ ಭಕ್ತಿ ಸೇವೆ ಅನ್ನೋದು ಏನಿಲ್ಲ. ಇವರು ಕೆನಡಾನಲ್ಲಿ ಮಾಂಟ್ರಿಯಲ್ ಅಂತ ಒಂದು ದೇಶ ಇದೆ, ಮಾಂಟ್ರಿಯಲ್ ಅಂತ ಒಂದು ಪ್ಲೇಸ್ ಇದೆ. ಆ ಒಂದು ದೇವಸ್ಥಾನದಲ್ಲಿ ಅಮೆರಿಕನ್ ಪ್ರಭುಪಾದರ ಶಿಷ್ಯರು ಬಂದು ಒಂದು ದೇವಸ್ಥಾನ ಕಟ್ಟಿರ್ತಾರೆ.
ಸೊ ಇವ್ರೇನು ಮಾಡಿದ್ರು, ಇಂಡಿಯಾದಿಂದ ಇವರು ಓದಕ್ಕೆ ಅಲ್ಲಿ ಹೋಗಿದ್ರು, ಕೆನಡಾಗೆ ಓದೋಕೆ ಹೋಗಿರುವಾಗ ಅಲ್ಲಿ ಯಾರನ್ನೋ ಒಬ್ಬರನ್ನ ಕೇಳಿದ್ರು ಇಂಡಿಯನ್ಸ್ನ, ಇಲ್ಲಿ ಏನಾದರೂ ದೇವಸ್ಥಾನ ಇದೆಯಾ ನಮ್ಮ ಹಿಂದೂ ದೇವಸ್ಥಾನ ಅಂತ ಕೇಳುವಾಗ, ನೋಡಿ ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ ಯಾರೋ ಕೃಷ್ಣ ಭಕ್ತರು, ನೀವು ಹೋಗ್ಬೋದು ಅಂತ ಹೇಳುವಾಗ ಅವಾಗ ಅಲ್ಲಿ ಹೋದರು. ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಜಪ ಮಾಡೋದು ಮತ್ತು ಭಜನೆ ಮಾಡೋದು, ಭಗವದ್ಗೀತೆ ಕ್ಲಾಸ್ ಕೇಳೋದು ಇದೆಲ್ಲ ನೋಡಿದ್ರು. ಏನಪ್ಪ ಇಂಥದ್ದು ನಾನು ಯಾವತ್ತು, ಯಾಕಂದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಗೊತ್ತಿರೋ ಆದರೆ ಅದರಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಭಾಗವಹಿಸಿಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ. ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಒಂದಿನ 2 ದಿನ ನೋಡಿದ್ರು, ಹಂಗೆ ವಾರ ಬರೋದು ಶುರು ಮಾಡ್ಕೊಂಡ್ರೆ ಒಂದಿನ ಏನಾದ್ರು ಅಂದರೆ ಅವ್ರಿಗೆ ಅವರು ಇದು ಮೆಸೇಜ್ ಕಳಿಸ್ತಾ ಇದ್ರು ಡಿವೋಟೀಸ್ ಎಲ್ಲ, ಈ ಥರ ನೀವು ಇವತ್ತು ಈ ಪ್ರೋಗ್ರಾಮ್ ಇದೆ, ನಾಳೆ ಈ ಪ್ರೋಗ್ರಾಮ್ ಇದೆ, ಸಂಡೇ ಈ ಪ್ರೋಗ್ರಾಮ್ ಇದೆ ಅಂತ. ಒಂದಿನ ಆದರೆ ಪ್ರಭುಪಾದರು ಅಲ್ಲಿ ಬಂದರು ಆ ದೇವಸ್ಥಾನಕ್ಕೆ. ಪ್ರಭುಪಾದರು ಬರುವಾಗ ಇವರು ಬರೆದು ಕಳಿಸ್ತೀವಿ, ಇವಾಗ ಈ ಥರ ಪ್ರಭುಪಾದರು ಬರ್ತಾರೆ ನಾಳೆ, ನಿನಗೆ ಸೇವೆ ಇದೆ ಬಾ ಅಂತ ಹೇಳಿದ್ರು. ಆವಾಗ ಏನು ಮಾಡಿದ್ರು, ಇವ್ರು ಬಂದು ಆ ಪ್ರಭುಪಾದ ಸ್ಟೇ ಮಾಡ್ತಾರಲ್ಲ ರೂಮು, ಆ ರೂಮ್ನೆಲ್ಲ ಕ್ಲೀನ್ ಮಾಡೋಕೆ ಹೇಳಿದ್ರು. ಇವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಶುದ್ಧವಾಗಿ ಮಾಡಿಬಿಟ್ಟು ಪ್ರಭುಪಾದರ ಮುಂದೆ ಕೂತ್ಕೊಂಡು ಕೇಳ್ತಾ ಇದ್ರು ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂತ. ಸೊ ಇವರು ಸ್ವಲ್ಪ ಚೆನ್ನಾಗಿ ಓದಿದ್ದಾರೆ, ಓದಿ ಇಂಗ್ಲೀಷು ಕಮ್ಯುನಿಕೇಷನ್ ಚೆನ್ನಾಗಿ ಬರುತ್ತೆ, ಒಳ್ಳೆ ನಾಲೆಡ್ಜ್ ಇದೆ ಇವ್ರಿಗೆ. ಸೊ ಪ್ರಭುಪಾದನ ಇವ್ರು ನೋಡಿ ಅವ್ರನ್ನ ಮೆಚ್ಕೊಂಡು, ಈ ಥರ ನಿನಗೆ ಸೇವೆ ಇದೆ, ತುಂಬ ಸೇವೆ ಇದೆ, ನೀನು ಇಲ್ಲಿ ಬರಬೇಕಾಗುತ್ತೆ ದೇವಸ್ಥಾನಕ್ಕೆ ಅಂತ ಪ್ರಭುಪಾದ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ರು, ಪ್ರಭುಪಾದರ ಮಾತು ಕೇಳಿ ಪ್ರಭುಪಾದರು ಇವರು ಫ್ರೆಂಡ್ ಒಬ್ರು ಇದ್ರು, ಅವರು ಸುಮಾರು ಸಾಧುಗಳ ಹತ್ರ ಅವರು ಸಾಂಗೀತ್ಯ ತೊಗೊಂಡಿದ್ದಾರೆ, ಸುಮಾರು ಸಾಧುಗಳ ಹತ್ರ ಅವರು ಸತ್ಸಂಗ ಮಾಡ್ಕೊಂಡಿದ್ದಾರೆ, ಅವರು ಹೇಳಿದೆಲ್ಲ ಕೇಳಿದ್ದಾರೆ. ಆದರೆ ಅವ್ರ ಹತ್ರ ಎಲ್ಲ ಸತ್ಸಂಗ ಮಾಡಿನೋ ಇವ್ರಿಗೇನೋ ಒಂದು ಬದಲಾವಣೆ ಬಂದಿಲ್ಲ, ಒಂದು ಇದು ಬರಬೇಕಲ್ಲ, ಒಂದು ಚೇಂಜ್ ಬರಬೇಕಲ್ಲ, ಒಂದು ಟ್ರಾನ್ಸ್ಫಾರ್ಮೇಷನ್, ಹೃದಯದಲ್ಲಿ ಒಂದು ಬದಲಾವಣೆ ಬರಬೇಕು. ಬದಲಾವಣೆ ಅಂದರೆ ಯಾವಾಗಲೂ ಸಾಮಾನ್ಯವಾಗಿರೋ ಒಂದು ಜೀವನ ಬಿಟ್ಟು ಏನೋ ಒಂದು ಎಲ್ಲಿ ಎಳ್ದಿರೋ ಒಂದು ಉತ್ಸಾಹ, ಸಂತೋಷ. ಹಾಂ, ಆವಾಗ ಏನು ಮಾಡಿದ್ರು, ಆ ಸ್ನೇಹಿತನ ಹತ್ರ ಹೇಳಿದ್ರು, ಗೋಪಾಲಕೃಷ್ಣ ಸ್ನೇಹಿತ ಅವ್ರು ಹೇಳಿದ್ರು, ನಾನು ಎಲ್ಲ ಸಾಧುಗಳನ್ನು ನೋಡಿದ್ದೀನಿ, ಎಲ್ಲ ಸಾಧು ಸಂಘ ತೊಗೊಂಡಿದ್ದೀನಿ, ಆದರೆ ಇವ್ರ ಹತ್ರ ಇರೋ ಒಂದು ವಿಶೇಷವಾದ ಒಂದು ಒಂದು ಆಧ್ಯಾತ್ಮಿಕವಾದ ಒಂದು ಶಕ್ತಿ ಮತ್ತು ಅವರ ಶುದ್ಧ ಭಕ್ತಿ ಸೇವೆಯಲ್ಲಿರೋ ಒಂದು ಲಕ್ಷಣ ಬಂದು ನಾನು ಯಾರಾದ್ರೂ ನೋಡಿ. ಲಕ್ಷಣ ಅಂತ ಇದೆ, ಸ್ಥಿತಪ್ರಜ್ಞ ಅಂತ ಹೇಳಿಲ್ಲ, ಆ ಪ್ರಭುಪಾದ ಅಂತ ಸ್ಥಿತಪ್ರಜ್ಞ ಅವರು. ಸೊ ಇವ್ರ ಹತ್ರ ಇರೋ ಒಂದು ಅನುಭವ ನಾನು ಎಲ್ಲಿ ಪಡೆದಿಲ್ಲ ಅಂತ ಹೇಳುವಾಗ ಇವ್ರಿಗೂ ಸಂತೋಷ, ಖುಷಿ ಆಗೋಯ್ತು. ಹೌದಾ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇವ್ರು ಯಾರ ಹತ್ರನೂ ಹೋಗಿಲ್ಲ, ಸಾಧುಗಳ ಹತ್ರನೂ ಇವರು ಸಾಂಗೀತ್ಯ ತೊಗೊಂಡಿಲ್ಲ. ಸೊ ತಕ್ಷಣ ಹೋದ್ರು, ಇವ್ರಿಗೆ ತುಂಬ ಇದಾಗೋಯ್ತು, ಸಂತೋಷ ಆಗೋಯ್ತು. ನಾನು ಈ ಸಾಧು ಹತ್ರ, ಯಾಕಂದ್ರೆ ಅವ್ನ ಸ್ನೇಹಿತ ಹೇಳ್ತಾ ಇದ್ದಾನಲ್ಲ, ಸೊ ಇವ್ರ ಹತ್ರ ಏನೋ ಇರುತ್ತೆ, ವಿಶೇಷವಾದ ಒಂದು ಗುಣ ಇರುತ್ತೆ ಅಂತೇಳಿ ಹೋಗಿ ಅವ್ರ ಹತ್ರ ಮಾತಾಡುವಾಗ ಇವ್ರಿಗೆ ಅವ್ರ ಕ್ಲಾಸೆಲ್ಲ ಉಪನ್ಯಾಸ ಎಲ್ಲ ಕೇಳುವಾಗ ಇವ್ರಿಗೆ ತುಂಬ ಸಂತೋಷ ಆಗೋಯ್ತು. ಆವಾಗಿಂದ ಶುರು ಮಾಡ್ಕೊಂಬಿಟ್ರು. ಸೊ ಹಂಗೆ ಇದು ಭಗವಂತನ ನಾಮ ಹೇಳೋಕ್ಕೆ ಶುರು ಮಾಡ್ಕೊಂಬಿಟ್ರು. ಮತ್ತು ಅವರು ಸಂಪೂರ್ಣವಾಗಿ ಅದರಲ್ಲೇ ನಿಮಗ್ನರಾಗ್ಬಿಟ್ರು, ತನ್ಮಯರಾಗ್ಬಿಟ್ಟು ಭಕ್ತಿ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ಪ್ರಭುಪಾದರು ಇವಾಗ ದೊಡ್ಡ ಜವಾಬ್ದಾರಿ ಎಲ್ಲ ಕೊಟ್ಟರು. ನೀನು ಡೆಲ್ಲಿನಲ್ಲಿ ಸುತ್ತಮುತ್ತ 20 ಕಿಲೋಮೀಟ್ರಲ್ಲಿ ನೀನು ದೇವಸ್ಥಾನಗಳು ಕಟ್ಟಬೇಕು. ಒಂದು 28 ದೇವಸ್ಥಾನಕ್ಕೆ ಅವರು ಟೆಂಪಲ್ ಪ್ರೆಸಿಡೆಂಟ್ ಅವರು. ಇವಾಗ ಸುಮಾರು ಒಂದು 10 ದೇವಸ್ಥಾನ ಕಟ್ಟುವ ಮುಗಿಸ್ಬಿಟ್ರು. ಇನ್ನೂ 15 ದೇವಸ್ಥಾನ ಎಲ್ಲ ಹೇಳಿದ್ದಾರೆ, ಅವ್ರ ಶಿಷ್ಯರಿಗೆ ಹೇಳಿದ್ದಾರೆ, ಅವರೆಲ್ಲ ಕಟ್ತಾ ಇದ್ದಾರೆ, ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ. ಡೆಲ್ಲಿನಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ಸೀತಾರಾಮ್, ಲಕ್ಷ್ಮಣ್, ಜಾನಕಿ, ಹನುಮಾನ್ ಇದ್ದಾರೆ. ಆಮೇಲೆ ಗೌರಿ ತಾಯಿ ಮತ್ತು ಜಗನ್ನಾಥ ಬಲದೇಶ್ವರ ಇವರೆಲ್ಲರೂ ಇದು ಮಾಡಿ 800 kg ಭಗವದ್ಗೀತಾ ಬುಕ್ ಒಂದು ಅಲ್ಲಿ ಇಟ್ಬಿಟ್ಟು ಮೋದಿನ ಕರೆಸ್ಬಿಟ್ಟು ಓಪನ್ ಮಾಡಿದ್ರು. ಹೌದಾ? ಅದೇ ಅವ್ರು ಇವರೇ ಮಾಡಿಸಿದ್ರು, ಅದನ್ನು ಗೋಪಾಲಕೃಷ್ಣ ಮಹಾರಾಜ ಮಾಡಿಸಿದ್ರು. ಮೊದಲು ಪ್ರಭುಪಾದರು ಒಂದು 13 ಜನಕ್ಕೋ 11 ಜನಕ್ಕೋ ಸನ್ಯಾಸಿ ದೀಕ್ಷೆ ಕೊಟ್ಟರು, ಅದರಲ್ಲಿ ಇವರು ಒಬ್ಬರು. ಸೊ ಇವರು ಪ್ರಭುಪಾದರಿಗೆ ಏನೇನು ಬೇಕೋ ಎಲ್ಲ ಸೇವೆನೂ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟರು. ಆಮೇಲೆ ತುಂಬ ವಯಸ್ಸಾಗೋಯ್ತು. ಮೊನ್ನೆ ಏನು ಮಾಡೋದು, ನಿನ್ನೆ ಏನಾಗೋಯ್ತು, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು. 3 ಸಲ ಹಾರ್ಟ್ ಅಟ್ಯಾಕ್ ಬಂದು ನಿನ್ನೆ ಭಗವಂತನ ಇವರೆಲ್ಲ ಹೆಂಗಂದ್ರೆ ಇವರು ತುಂಬ ಭಗವಂತನಿಗೆ ಬೇಕಾದವರು, ಸ್ಥಿತಪ್ರಜ್ಞ ಥರ ಇವರು. ಯಾಕಂದರೆ ಪ್ರಭುಪಾದೇ ಒಂದು ವಿಶೇಷವಾದ ಆತ್ಮ. ಪ್ರಭುಪಾದರೆ ಏನಂದರೆ ಶಕ್ತಿಯ ವೇಷ ಅವತಾರ, ಭಗವಂತನ ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ಇವರೆಲ್ಲ ನಿತ್ಯ ಸಿದ್ಧರು ಅಂದರೆ ಇವರು ಪ್ರಚಾರಕ್ಕೋಸ್ಕರ ಬಂದಿರೋದು. ಸೊ ನಿನ್ನೆ ಅವರು ಏನಾಗಿರ್ತಾರೆ ಅಂದರೆ, ಒಂದು ಪ್ರಭುಪಾದರಿಗೆ ಸೇವೆ ಮಾಡೋಕೆ ಹೋಗಿರ್ತಾರೆ, ಇಲ್ಲಾಂದರೆ ಭಗವಂತನೇ ಇವ್ರನ್ನ ಕರ್ಕೊಂಡು ಬೇರೆ ಕಡೆ ಸೇವೆ ಕಳಿಸಿರ್ತಾರೆ, ಅದಕ್ಕೆ ಬೇಗ ಅವ್ರನ್ನ ಕರೆಸ್ಕೊಂಡ್ಬಿಡ್ತಾರೆ. ಅವ್ರು ಇವರೆಲ್ಲ ಹುಟ್ಟು ಸಾವೆಲ್ಲ ಇವ್ರಿಗಿರಲ್ಲ, ಏನು ಕಾಯಿಲೆ ಇರಲಿಲ್ಲ. ಕಾಯಿಲೆ ಇತ್ತು, ಹಾರ್ಟ್ ಅಟ್ಯಾಕ್ ಇತ್ತು, ವಯಸ್ಸಾಗೋಯ್ತು, ಬೇರೆ ಏನಿಲ್ಲ, ವಯಸ್ಸಾಗೈತೆ. ಅವರ ವಯಸ್ಸಾಗದೆ ಅಂದರೆ ಸ್ಥೂಲ ದೇಹನ ಬಿಡ್ತಾರೆ ಅಷ್ಟೇ. ಸ್ಥೂಲ ದೇಹನ ಬಿಟ್ಟು ಸೂಕ್ಷ್ಮ ದೇಹನ ಬಿಟ್ಟು ಆತ್ಮ ಒಂದು ಹೋಗಿ ಭಗವಂತ ಹತ್ರ ಹೋಗಿ ಸೇರ್ಕೊಂಡು, ಇಲ್ಲಾಂದ್ರೆ ಬೇರೆ ಕಡೆ ಪ್ರಚಾರಕ್ಕೆ ಕಳಿಸ್ತಾರೆ. ಬೇರೆ ಕಡೆ ಕಳಿಸ್ತಾರೆ, ಬೇರೆ ಕಡೆ ಸೇವೆ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಭಗವಂತ ಬಂದು ಕಳಿಸ್ತಾರೆ. ಇಲ್ಲ ಪ್ರಭುಪಾದರೇ ಕಳಿಸ್ಬೋದು. ಪ್ರಭುಪಾದರು
ಏನಾಗುತ್ತೆ ಅಂದರೆ ಬೇರೆ ಕಡೆಯಲ್ಲ ಅವ್ರ ಶಿಷ್ಯರು ಇರ್ತಾರೆ. ಆ ಶಿಷ್ಯರಿಗೆ ಇನ್ನು ಅವರು ಭಕ್ತಿ ಸೇವೆಯಲ್ಲಿ ಸ್ವಲ್ಪ ವಿಫಲರಾಗಿರ್ತಾರೆ. ಮತ್ತೆ ಅವ್ರನ್ನ ಏನು ಮಾಡ್ತಾರೆ ಇವರು, ಯಾರೋ ಒಬ್ಬರು ವೈಷ್ಣವ ರೂಪದಲ್ಲಿ ಹೋಗ್ತಾರೆ, ಭಕ್ತನ ರೂಪದಲ್ಲಿ ಹೋಗ್ತಾರೆ. ಆ ರೂಪದಲ್ಲಿ ಅವ್ರ ಜನ್ಮ ತಗೊಂಡು ಅಲ್ಲಿರೋರಿಗೆಲ್ಲ ಮತ್ತೆ ಭಕ್ತಿ ಸೇವೆ ಕೊಟ್ಟು ಅವ್ರನ್ನ ಮತ್ತೆ ಭಗವಂತನ ಹತ್ರ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ಥರ ಇವರೆಲ್ಲ ಸ್ಥಿತಪ್ರಜ್ಞರು. ಸೊ ಅದೇ ಇಲ್ಲಿ ಆ 2ನೇ ಕ್ವಶನ್ಗೆ ಇವ್ರು ಉತ್ತರ ಕೊಡ್ತಾ ಇದ್ದಾರೆ. 5:30 ಓಕೆ ರೈಟ್, ಸ್ಟಾಪ್ ಮಾಡೋಣ. ಆಯ್ತು, ಪಾಪ ತಿರ್ಗಾ ಬಂದಾಗ ಇಲ್ಲ ಅದೇನೋ ಕೆಲಸ ಆಯ್ತು. ಆಯ್ತು ಕೆಲಸ ಇವತ್ತು ಡ್ಯೂಟಿಗೆ ಹೋಗಿಲ್ಲ ಅದು. ಇವತ್ತು ಹೋಗಿಲ್ಲ. ಸೊ ಆ ಥರ ಈ 3 ಕ್ಲೇಶಗಳಿಂದ ಇವರು ಯಾವುದೇ ಕಾರಣಕ್ಕೂ ಇವರು ಇದಾಗಲ್ಲ, ಪ್ರಭಾವಿತರಾಗಲ್ಲ. ಇನ್ನೊಂದು ಮಹಾರಾಜರು ಭಕ್ತಿಚಾರು ಮಹಾರಾಜ್ ಅಂತ ಅವ್ರೇನು ಮಾಡಿದ್ರು, ಕೊರೋನಾ ಇರುವಾಗೆ ಅಮೆರಿಕಾಗೆ ಹೋದರು. ಎಲ್ಲರೂ ಹೇಳಿದ್ರು ಹೋಗ್ಬೇಡಿ, ನೀವು ಹೋಗ್ಬೇಡಿ, ಕೊರೋನಾ ಇದೆ. ಅವ್ರು ಹೇಳಿದ್ರು ನಾನು ಇಲ್ಲಿ ಕೂತ್ಕೊಂಡ್ರೆ ನಾನು ಸುಮ್ಮನೆ ನನ್ನ ಮನಸ್ಸು ಹೇಳ್ದಂಗೆಲ್ಲ ಕೇಳಬೇಕಾಗುತ್ತೆ, ಅಲ್ಲೋಗಿ ಭಗವಂತನ ಬಗ್ಗೆ ಮಾತಾಡ್ಕೊಂಡು ನಾನು ಪ್ರಾಣ ಬಿಡ್ತೀನಿ ಪರವಾಗಿಲ್ಲ ಅಂತ ಅಲ್ಲಿ ಹೋದ್ರು. ಭಗವಂತನ ಬಗ್ಗೆ ಮಾತಾಡಿ ಹಂಗೆ ಅಂತ ಸೇವೆ ಸಿಗ್ಬೇಕಲ್ವ ನಮಗೆ. ಇಲ್ಲ ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಿ, ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಮನಸ್ಸಿಗೆ ಬಂದಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಲಿ ಭಕ್ತರಿದ್ರೆ ಏನಾಗುತ್ತೆ, ಭಗವಂತನ ಬಗ್ಗೆ ಹೇಳೋಣ, ಭಗವಂತನ ಬಗ್ಗೆ ನಾವು ಹೇಳೋಣ, ಅವ್ನು ಕೇಳಿಸೋಣ ಅಂತ ಒಂದು ಪ್ರವೃತ್ತಿ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ನಾಳೆ ನೋಡೋಣ. ನಿಂತಿದೆಯಾ, ಮಳೆ ಬರ್ತಾ ಇದೆಯಾ? ಹಾಂ ಸರಿ, ನೀವು ಜಪ ಮಾಡ್ತೀರಾ? ನಾನು ಜಪ ಮಾಡ್ಬಿಡ್ತೀರಾ? ಏನು ಸುಮ್ಮನೆ ಗಾಳಿ ಬರ್ತಾ ಇದೆಯೋ ಅಷ್ಟೇ. ಸರಿ, ಜಪ ಮಾಡೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಗತಾರಿಣಿ ನಿರ್ವಿಶೇಷ ಶೂನ್ಯವಾದಿ ಜೈ ಶ್ರೀ ಕೃಷ್ಣ ದೇವಯ್ಯ ಪ್ರಭು ನಿತ್ಯಾನಂದ. ಸೊ ಇವು ಮಾಡೋ ಜಪ ಆಮೇಲೆ ಮತ್ತೆ